ವೆರಿ ಗುಡ್ ಮಾರ್ನಿಂಗ್. ಲಾಸ್ಟ್ ಕ್ಲಾಸಲ್ಲಿ 50 ಕ್ವಶನ್ಗಳ ಸರಣಿಯನ್ನು ನಾನು ಡಿಸ್ಕಸ್ ಮಾಡಿದ್ದೆ, ಹೌದಾ. ಆಮೇಲೆ ಒಂದು 15 ದಿನಗಳ ಹಿಂದೆ ನಾನು ಹೇಳಿದ್ದೆ ನಿಮಗೆ ಏನಪ್ಪ ಅಂದರೆ ಫಸ್ಟ್ 50 ಕ್ವಶನ್ಗಳ ಸರಣಿಯನ್ನು ಮಾಡಿದ್ದೆ ಅಂತ ಹೇಳ್ತಾ, ಇವತ್ತು ಮತ್ತೊಂದು ಹೊಸ ಕ್ವಶನ್ ಪೇಪರನ್ನು ತೊಗೊಂಡು ಏನು ಮಾಡೋದು, 50 ಕ್ವಶನ್ಗಳನ್ನು ಸಾಲ್ವ್ ಮಾಡಿ ಹಾಕುವಂಥ ಕೆಲಸ ಮಾಡ್ತಾ ಇದ್ದೀನಿ. ಈ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ ಹಾಕಿದ್ದು ನಿಮಗೆ ಹೆಲ್ಪ್ಫುಲ್ ಆಗ್ತದೋ, ನಿಮ್ಮ ನಾಲೆಜನ್ನು ಇಂಪ್ರೂವ್ ಮಾಡಲಿಕ್ಕೆ. ಯಾರು ಪಿ ಸಿ ಓದ್ತಾ ಇದ್ದೀರಾ, ಯಾರು PSI ಓದ್ತಾ ಇದ್ದೀರಾ, SD ಓದೋರಿಗೆ ಕ್ವಶನ್ ಪೇಪರ್ಸನ್ನು ಇವೇನು ಸ್ಟ್ಯಾಂಡರ್ಡ್ ಕ್ವಶನ್ ಪೇಪರ್ಸ್ ಇದಾವಲ್ಲ, ಟಫ್ ಕ್ವಶನ್ ಸಿಂಪಲ್ ಕ್ವಶನ್ ಪೇಪರ್ಸನ್ನು ನಾನು ತೊಗೊಂಡು ಹಾಕುವಂಥ ಕೆಲಸ ಮಾಡ್ತಾ ಇಲ್ಲ. ಒಂದು ಸ್ವಲ್ಪ ಟಫ್ನೆಸ್ ಇರುವಂತಹ ಕ್ವಶನ್ ಪೇಪರ್ಗಳನ್ನ ತೊಗೊಂಡು ಬಿಡಿಸಿ ಹಾಕುವಂಥ ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೆ ನಿಮಗೆ ಹೆಲ್ಪ್ಫುಲ್ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ಈ ವಿಡಿಯೋಗಳನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೆ ಪ್ರತಿಯೊಬ್ಬರು ಈ ವಿಡಿಯೋಗಳನ್ನು ವೀಕ್ಷಿಸುವಂಥ ಕೆಲಸ ಮಾಡ್ತೀರಾ ಅಂತ ತಿಳ್ಕೊಂಡು ಹೌದಾ ನಾನು ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ, ಕರ್ನಾಟಕದ ಸಂಧ್ಯಾ ಸುರಕ್ಷಾ ಯೋಜನೆಗೆ ಅರ್ಹತೆಯ ಮಾನದಂಡವನ್ನು ಕುರಿತಾದ ಹೇಳಿಕೆಗಳನ್ನು ಪರಿಗಣಿಸಿ. ಆಪ್ಷನ್ ಎ, ಅರ್ಜಿದಾರನ ವಯಸ್ಸು 60 ವರ್ಷಗಳು ಅಥವಾ ಅದಕ್ಕಿಂತ ಹೆಚ್ಚಾಗಿರಬೇಕು. ಆಪ್ಷನ್ ಬಿ, ಪಿಂಚಣಿದಾರನ ಮತ್ತು ಆತನ ಅಥವಾ ಆತನ ಪತ್ನಿ ಎರಡು ಜನರು ಸೇರಿ ವಾರ್ಷಿಕ ಆದಾಯ ಎಷ್ಟಿರಬೇಕಂದ್ರೆ 25,000ಗಳಿಗೆ ಮೀರಿರಬಾರ್ದು ಅಂತ ಎರಡು ಆಪ್ಷನ್ ಕೊಟ್ಟಿದ್ದಾರೆ. ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ? ಮೇಲಿನ ಹೇಳಿಕೆಗಳಲ್ಲಿ ಆಪ್ಷನ್ ಎನು ಮತ್ತು ಆಪ್ಷನ್ ಬಿ ಎರಡೂ ಸರಿಯಲ್ಲ. ಮೇಲಿನ ಹೇಳಿಕೆಗಳಲ್ಲಿ ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಎರಡೂ ಸರಿಯಲ್ಲ. ಯಾಕಪ್ಪ ಅಂದರೆ ಸಂಧ್ಯಾ ಸುರಕ್ಷಾ ಯೋಜನೆಯ ಅಡಿಯಲ್ಲಿ ಅರ್ಜಿದಾರನ ವಯಸ್ಸು 65 ಅಥವಾ 65ಕ್ಕಿಂತ ಹೆಚ್ಚಿರಬೇಕು ಒಂದು. ಹಂಗಾದ್ರೆ ಆಪ್ಷನ್ ಎ ತಪ್ಪಾಯಿತು. ಆಪ್ಷನ್ ಏನಾಯಿತು? ತಪ್ಪಾಯಿತು. ಇನ್ನು ಆಪ್ಷನ್ ಬಿ ಅನ್ನು ನೋಡೋದಾದರೆ, ಆಪ್ಷನ್ ಬಿ, ಪಿಂಚಿದಾರನ ಅಥವಾ ಆತನ ಪತ್ನಿಯ ಒಟ್ಟು ಆದಾಯ 25,000 ಅಲ್ಲ, 20,000 ಮೀರಿರಬಾರ್ದು. ಎಷ್ಟು ಮೀರಿರಬಾರ್ದು? 20,000 ಮೀರಿರಬಾರ್ದು. ಅದಕ್ಕೆ ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಈ ಎರಡೂ ಆನ್ಸರ್ಸ್ಗಳೇನಿದಾವಪ್ಪ ಅಂದರೆ ತಪ್ಪಿರೋದ್ರಿಂದ, ಹೌದಾ, ಕೆಳಗೆ ಕೊಟ್ಟಿರುವಂತಹ ಆಪ್ಷನ್ ಡಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಯಾವುದು? ಎ ಆಗಲಿ ಬಿ ಆಗಲಿ ಎರಡೂ ಏನಪ್ಪ ಅಂದರೆ ಸರಿ ಅಲ್ಲ, ಹೌದಾ. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡುವಂಥ ಕೆಲಸ ಮಾಡೋಣ. ಈ ಕೆಳಗಿನವುಗಳನ್ನು ಪರಿಗಣಿಸಿ, ಹೌದಾ, ಈ ಕೆಳಗಿನವುಗಳನ್ನು ಪರಿಗಣಿಸಿ. ಏನಿದೆ? ಭಾರತವು ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರಿಸೈಮ್ನ, ಅದನ್ನು ನಾವು MTCR ಅಂತ ಕರಿತೀವಿ, ಹೌದಾ. ಏನು ಕರಿತೀವಿ? MTCR ಅಂತ ಕರಿತೀವಿ. ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರಿಸೈಮು, ಹೌದಾ, ಒಂದು ಸದಸ್ಯ. ಭಾರತ ಒಂದು ಸದಸ್ಯ, MTCRನ ಸದಸ್ಯ. ಬಿ ಆಪ್ಷನ್ನು ಏನಪ್ಪ ಅಂದರೆ ಭಾರತ ಮತ್ತು ರಷ್ಯಾಗಳು ಬ್ರಹ್ಮೋಸ್ ವ್ಯಾಪ್ತಿಯನ್ನು 600 ಕಿಲೋಮೀಟರ್ಗೆ ದ್ವಿಗುಣಗೊಳಿಸಬೇಕು ಎಂದು ಸಮ್ಮತಿಸಿವೆ. ಆಮೇಲೆ ಸಿ ಆಪ್ಷನ್ ಏನಿದೆ, ಚೀನಾವು MTCRನ ಒಬ್ಬ ಸದಸ್ಯ ಅಲ್ಲ. ಹಾಗಾದರೆ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ? ಭಾರತವು ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರಿಸೈಮ್ನ ಒಬ್ಬ ಸದಸ್ಯ, ಇದು ಸರಿ ಇದೆ. ಅದಾದ ನಂತರ ಭಾರತ ಮತ್ತು ರಷ್ಯಾಗಳು ಬ್ರಹ್ಮೋಸ್ ವ್ಯಾಪ್ತಿಯನ್ನು 600 ಕಿಲೋಮೀಟರ್ಗೆ ದ್ವಿಗುಣಗೊಳಿಸಬೇಕು ಅಂತ ಸಮ್ಮತಿಸಿವೆ, ಇದು ಸರಿಯಾಗಿದೆ. ಚೀನಾವು MTCRನ ಒಬ್ಬ ಸದಸ್ಯ ರಾಷ್ಟ್ರ ಅಲ್ಲ. ಹಾಗಾದರೆ ಇದು ಕೂಡ ಏನಿದೆ ಅಂದರೆ ಸರಿ ಇದೆ. ಹಾಗಾದ್ರೆ ಕೊಟ್ಟಂಥ ಆಪ್ಷನ್ಗಳಲ್ಲಿ ಆಪ್ಷನ್ ಡಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಆಪ್ಷನ್ ಡಿ ಏನು? ABC 3 ಸರಿ. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡುವಂಥ ಕೆಲಸ ಮಾಡೋಣ. ಕ್ವಶನ್ ನಂಬರ್ 3 ಏನಿದೆಪ್ಪ ಅಂದರೆ, ಸ್ಥಿರ ವೇಗವಾದ 30 km/h ವೇಗದಲ್ಲಿ ಚಲಿಸುತ್ತಿರುವ ಕಾರಿನಲ್ಲಿ ಕುಳಿತ ರಸ್ತೆಗೆ ಸಂಬಂಧಿಸಿದಂತೆ ಪೂರ್ವಾಭಿಮುಖವಾಗಿ ಚಲಿಸುತ್ತಿರುವಾಗ ಒಬ್ಬ ವ್ಯಕ್ತಿಯು ಚೆಂಡನ್ನು ಕೆಲವು ಮೀಟರ್ ಒಳವರೆಗೆ ಲಂಬವಾಗಿ ಮೇಲ್ಮುಖವಾಗಿ ಎಸೆತಾನೆ. ನಾವು ಹಾರಾಟದ ಅವಧಿಯಲ್ಲಿ ಗಾಳಿಯ ಪ್ರತಿರೋಧವನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದಲ್ಲಿ, ಹೌದಾ, ಏನೋ ರೆಸಿಸ್ಟೆನ್ಸ್ ಆಫ್ ಏರ್ ವಿ ಕನ್ಸಿಡರ್ ಆಸ್ ಅ 0. ಹಾಗಾದರೆ ಚೆಂಡು ಕಾರಿನ ಯಾವ ಬದಿ ಇರ್ತದೆ? ಏನಾದರೂ ಚೆಂಡಿನ ಮೇಲೆ ಗಾಳಿಯ ಪ್ರತಿರೋಧ ಇತ್ತಂದರೆ, ಯಾಕಂದರೆ ವೇಗವಾಗಿ ಕಾರು 30 km/h ಚಲಿಸ್ತಾ ಇದೆ, ಹೌದಾ, ಆ ವೇಗದಲ್ಲಿ ಚಲಿಸುತ್ತಿರುವಂಥ ಕಾರು ಗಾಳಿಯ ಪ್ರತಿರೋಧವನ್ನು ಅನುಭವಿಸ್ತಾ ಇದೆ. ಹಾಗಾದರೆ ಇಲ್ಲಿ ಗಾಳಿಯ ಪ್ರತಿರೋಧ 0 ಅಂತ ಹೇಳಿದ್ದಾರೆ. ಹಾಗಾದರೆ ಒಂದು ಪುಕ್ಕ ಮತ್ತು ಒಂದು ಚೆಂಡು ಎರಡೂಗಳನ್ನು ನಿರ್ವಾತ ಪ್ರದೇಶದಲ್ಲಿ ಎಟ್ ಎ ಟೈಮ್ ಬಿಟ್ಟಾಗ ಎರಡೂ ಕೂಡ ಭೂಮಿಯನ್ನು ಎಟ್ ಎ ಟೈಮ್ ಬಂದು ತಲುಪ್ತಾವೆ ಅನ್ನೋದನ್ನು ನಾವು ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಸಿಲೆಬಸ್ಗನುಗುಣವಾಗಿ ಅಭ್ಯಾಸ ಮಾಡಿದ್ದೀವಿ. ಯಾಕೆ? ಗಾಳಿಯ ಪ್ರತಿರೋಧ ಪುಕ್ಕದ ಮೇಲೆ 0 ಇದೆ, ಅದಕ್ಕೆ ಚೆಂಡಿನ ಜೊತೆ ಏನು ಬಂದು ಭೂಮಿಯನ್ನು ತಲುಪ್ತದೆ. ಆದರೆ ಗಾಳಿಯ ಪ್ರತಿರೋಧ ಇದ್ದಾಗ ಮೊದಲು ಬಂದು ಚೆಂಡು ತಲುಪ್ತದೆ, ಪುಕ್ಕ ತಲುಪೋದಿಲ್ಲ. ಅದೇ ಕಾನ್ಸೆಪ್ಟನ್ನು ನಾವು ಇಲ್ಲಿ ಅಳವಡಿಸ್ಕೊಂಡು ಒಂದು ವೇಗವಾಗಿ ಚಲಿಸುತ್ತಿರುವಂಥ ಕಾರಿನಿಂದ ನಾವು ಚೆಂಡನ್ನು ಮೇಲಕ್ಕೆ ಎಸೆದಿದ್ದೀವಿ ಅಂದರೆ ಅದರ ಮೇಲೆ ಉಂಟಾಗುವಂಥ ಪ್ರತಿರೋಧ 0 ಇದೆ, ಗಾಳಿಯ ಪ್ರತಿರೋಧ 0 ಇದೆ ಅಂದರೆ, ಹೌದಾ, ಅದೇನಾಗ್ತದೆ ಅಂದರೆ ಕಾರಿನಿಂದನೇ ಎಸೆದಿದ್ದೀವಿ, ಕಾರಿನಲ್ಲಿ ಚಲಿಸುತ್ತಿರುವ ವ್ಯಕ್ತಿಯ ಮೇಲೆ
ಬೀಳ್ತದೆ. ಯಾವ ವ್ಯಕ್ತಿ ಮೇಲಕ್ಕೆ ಸಿದ್ಧನಲ್ಲ ಆ ವ್ಯಕ್ತಿಯ ಮೇಲೇ ಬೀಳ್ತದೆ. ಇದನ್ನು ನಾವು ಚಂದ್ರನ ಮೇಲೆ ಪರಿಗಣಿಸ್ಬೋದು. ಯಾಕೆ ನಿರ್ವಾತ ಪ್ರದೇಶ ಇರ್ತದೆ, ಗಾಳಿಯ ಪ್ರತಿರೋಧ ಅಲ್ಲೇನಿರ್ತದೆ 0 ಇರ್ತದೆ. ಹಾಗಾದ್ರೆ ಅಲ್ಲಿಯ ವಾತಾವರಣವನ್ನು ಅನ್ವಯಿಸ್ಕೊಂಡು ಕಾರ್ 30 km/hದಲ್ಲಿ ಚಲಿಸ್ತಾ ಇದ್ರು ಗಾಳಿಯ ಪ್ರತಿರೋಧ ಏನಂತ ಕೊಟ್ಟಿದ್ದಾರೆ 0. ಹಾಗಾದರೆ ಯಾವ ದಿಕ್ಕಿನಲ್ಲಿ ಚಲಿಸುತ್ತೋ ಅದೇ ದಿಕ್ಕಿನಲ್ಲಿ ಅದೇ ವ್ಯಕ್ತಿಯ ಮೇಲೆ ಬಂದು ಬೀಳ್ತದೋ. ಹೌದಾ? ಹಾಗಾದರೆ ಆನ್ಸರ್ ಆಪ್ಷನ್ 3 ಏನಪ್ಪ ಅಂದರೆ ಸರಿಯಾದ ಉತ್ತರ. ಕಾರಿನಲ್ಲಿ ಚಲಿಸುತ್ತಿರುವ ವ್ಯಕ್ತಿಯ ಮೇಲೆ ಬೀಳುವುದು. ಹೌದಾ? ಈಗ ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಕ್ವಶನ್ ನಂಬರ್ 4, ಭಾರತದ ಸಸ್ಯಶಾಸ್ತ್ರೀಯ ಸಮೀಕ್ಷೆಯ BSI ಅಂತ ಕರಿತೀವಿ ಅದನ್ನು. ಹೌದಾ? ವಿಜ್ಞಾನಿಗಳು ಏನಪ್ಪ ಅಂದರೆ ಜಿಂಜಿಬರ್ನ ಹೊಸ ಪ್ರಭೇದಗಳನ್ನು, ಸಾಮಾನ್ಯವಾಗಿ ಜಿಂಜಿಬರ್ ಶುಂಠಿ ಅಂತ ಕರಿತೀವಿ, ಹೌದಾ, ಕಂಡುಕೊಂಡ್ರು. ಇದನ್ನು ಜಿಂಜಿಬರ್ ಸ್ಯೂಡೋಕಾರೋಸಮ್ ಅಂತ ಕರೆದ್ರು. ಹೌದಾ? ಹಾಗಾದರೆ ಹೆಸರಿಸಲಾಗಿದ್ದು ಇದು ಜನಾಂಗಶಾಸ್ತ್ರೀಯ ವೈದ್ಯಕೀಯ ಗುಣಲಕ್ಷಣಗಳನ್ನು ಹೊಂದಿದೆ. ಈ ಹೊಸ ತಳಿಗಳನ್ನು ಕುರಿತಾದ ಸಾಂಪ್ರದಾಯಿಕ ಜ್ಞಾನವನ್ನು ಸ್ಥಳೀಯ ಮಾರ್ಗದರ್ಶಕನಿಂದ ಶೋಧದ ಅವಧಿಯಲ್ಲಿ ಹಂಚಿಕೊಳ್ಳಲಾಗಿದೆ. ಕೆಳಗಿನ ಯಾವ ಸ್ಥಳದಲ್ಲಿ ಈ ಏನಪ್ಪ ಅಂದರೆ ಜಿಂಜಿಬರ್ ಸ್ಯೂಡೋಕಾರೋಸಮ್, ಹೌದಾ, ಜಿಂಜಿಬರ್ನ ಹೊಸ ಪ್ರಭೇದ ಕಂಡುಹಿಡಿಯಲಾಗಿದೆ ಅಂತ ಕೇಳಿದಾರೆ. ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಅಂಡಮಾನ್ ನಿಕೋಬಾರ್. ಸರಿಯಾದ ಉತ್ತರ ಯಾವುದು? ಅಂಡಮಾನ್ ನಿಕೋಬಾರ್. ನೆಕ್ಸ್ಟ್ ಕ್ವಶನನ್ನು ನೋಡಿ. ಕ್ವಶನ್ ನಂಬರ್ 5 ಏನಪ್ಪ ಇದೆ ಅಂದರೆ ಸ್ನಾಯುಗಳ ಆಯಾಸವು ಈ ಕೆಳಗಿನ ಯಾವುದರ ಶೇಖರಣೆಯಿಂದ ಉಂಟಾಗುತ್ತದೆ? ಸ್ನಾಯುಗಳ ಆಯಾಸವು ಈ ಕೆಳಗಿನ ಯಾವುದರ ಶೇಖರಣೆಯಿಂದ ಉಂಟಾಗ್ತದಪ್ಪ ಅಂದರೆ ಯಾವುದರ ಶೇಖರಣೆಯಿಂದ? ಲ್ಯಾಕ್ಟಿಕ್ ಆಮ್ಲ. ಯಾವ ಶೇಖರಣೆಯಿಂದ? ಲ್ಯಾಕ್ಟಿಕ್ ಆಮ್ಲ. ಹಾಗಾದರೆ ನೋಡ್ರಿ, ಗ್ಲುಕೋಸು 6 ಕಾರ್ಬನ್ನನ್ನು ಹೊಂದಿದಂತಹ ಒಂದು ಅಣು ಕೋಶ ದ್ರವ್ಯದಲ್ಲಿ ವಿಭಜನೆಗೆ ಒಳಗಾಗಿ ಪೈರುವೇಟನ್ನು ಕೊಡ್ತದೆ. ಪೈರುವೇಟ್ ಏನಪ್ಪ ಅಂದರೆ 3 ಕಾರ್ಬನ್ನನ್ನು ಹೊಂದಿದಂತಹ ಒಂದು ಅಣು. ಅದರ ಜೊತೆಗೆ ಯಾವಾಗ ಗ್ಲುಕೋಸ್ ಇದ್ದದ್ದು ಪೈರುವೇಟ್ ಆಗ್ತದಲ್ಲ ಆವಾಗ ಒಂದು ಸ್ವಲ್ಪ ಪ್ರಮಾಣದ ಶಕ್ತಿಯನ್ನು ಬಿಡುಗಡೆ ಮಾಡ್ತದೆ. ಹಾಗಾದರೆ ಈ ಪೈರುವೇಟ್ ಇದ್ದಿದ್ದು 3 ರೀತಿಯಲ್ಲಿ ವಿಭಜನೆಗೆ ಒಳಗಾಗಿ, ಹೌದಾ, ಶಕ್ತಿಯನ್ನು ಕೊಡುವಂಥ ಕೆಲಸ ಮಾಡ್ತದೆ. ಮೊದಲನೇದಾಗಿ ಈಸ್ಟ್ಗಳು ಏನು ಮಾಡ್ತಾವಂದರೆ ಹುದುಗುವಿಕೆ ಕ್ರಿಯೆಯನ್ನು ನಡೆಸಿ, ಫರ್ಮೆಂಟೇಷನ್ ಅಂತ ಕೇಳ್ತೀವಿ, ಆಲ್ಕೋಹಾಲ್ ಫರ್ಮೆಂಟೇಷನ್ ನಡೆಸೋ ಕ್ರಿಯೆಯಲ್ಲಿ ಈಸ್ಟ್ಗಳು ಏನು ಮಾಡ್ತಾವೆ ಅಂದರೆ ಭಾಳ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ, ಆಕ್ಸಿಜನ್ ಇಲ್ಲದೇ ಇರುವಂಥ ಸ್ಥಿತಿಯಲ್ಲಿ ಪೈರುವೇಟನ್ನು ಎಥೆನಾಲು ಆಲ್ಕೋಹಾಲು, ಹೌದಾ, C2H5OH ಎಥೆನಾಲು, ಹೌದಾ, 2 ಕಾರ್ಬನ್ನ ಅಣು, ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿಯನ್ನು ಬಿಡುಗಡೆ ಮಾಡುವಂಥ ಕೆಲಸ ಮಾಡ್ತದೆ. ಏನು? ಗ್ಲುಕೋಸ್ ಇದ್ದು ಪೈರುವೇಟ್ ಆಯಿತು, ಪೈರುವೇಟ್ ಆಗುವಂಥ ವೇಳೆಯಲ್ಲೂ ಸ್ವಲ್ಪ ಪ್ರಮಾಣದ ಶಕ್ತಿ ಬಿಡುಗಡೆ ಮಾಡಿತ್ತು. ಪೈರುವೇಟು ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ಈಸ್ಟ್ನ ಸಹಾಯದಿಂದ ಎಥೆನಾಲು, ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿಯನ್ನು ಬಿಡುಗಡೆ ಮಾಡುವಂಥ ಕೆಲಸ ಮಾಡ್ತು. ಇನ್ನು ಪೈರುವೇಟು 2ನೇ ಸ್ಥಿತಿಯಲ್ಲಿ ಯಾವಾಗ ಆಮ್ಲಜನಕದ ಕೊರತೆ ಉಂಟಾಗ್ತದೆ ನಮ್ಮ ದೇಹದಲ್ಲಿ ಆಮ್ಲಜನಕದ ಕೊರತೆ ಉಂಟಾಗ್ತದೆ, ಮುಖ್ಯವಾಗಿ ಸ್ನಾಯುಗಳಲ್ಲಿ, ಆವಾಗ ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿಯನ್ನು ಬಿಡುಗಡೆ ಮಾಡ್ತದೆ. ಯಾವಾಗಿಲ್ಲಿ ಗ್ಲುಕೋಸ್ ಇದ್ದು ಪೈರುವೇಟ್ ಆಯಿತು, ಪೈರುವೇಟ್ ಇದ್ದದ್ದು ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿಯನ್ನು ಬಿಡುಗಡೆ ಮಾಡ್ತಲ್ಲ, ಆ ಲ್ಯಾಕ್ಟಿಕ್ ಆಮ್ಲ ಸ್ನಾಯು ಸೆಳೆತಕ್ಕೆ ಕಾರಣ ಆಗ್ತದೆ. ಸ್ನಾಯು ಸೆಳೆತಕ್ಕೆ ಕಾರಣ ಆಗ್ತದೆ. ಇನ್ನು 3ನೇ ರೀತಿ ಗ್ಲುಕೋಸ್ ಇದ್ದು ಪೈರುವೇಟ್ ಆಯಿತು, ಪೈರುವೇಟ್ ಇದ್ದಿದ್ದು ಆಮ್ಲಜನಕದ ಉಪಸ್ಥಿತಿಯಲ್ಲಿ ಯಥೇಚ್ಛವಾಗಿ ಆಮ್ಲಜನಕ ಸಿಗ್ತಾ ಇರುವಾಗ, ನಾವು ಯಾವಾಗ ಚೆನ್ನಾಗಿ ಉಸಿರಾಡ್ತಿರ್ತೀವಲ್ಲ ಅವಾಗ ನಮ್ಮ ದೇಹಕ್ಕೆ ಯಥೇಚ್ಛವಾಗಿ ಆಮ್ಲಜನಕ ಸಿಗ್ತಿರ್ತದೆ. ಆ ಯಥೇಚ್ಛವಾಗಿ ಆಮ್ಲಜನಕ ಸಿಗುವಂಥ ಸ್ಥಿತಿಯಲ್ಲಿ ನಮ್ಮ ದೇಹದ ಜೀವಕೋಶಗಳಿರುವಂಥ ಮೈಟೋಕಾಂಡ್ರಿಯಾಗಳಲ್ಲಿ, ಹೌದಾ, ಪೈರುವೇಟ್ ಇದ್ದದ್ದು ಕಾರ್ಬನ್ ಡೈಆಕ್ಸೈಡು, ನೀರು ಮತ್ತು ಶಕ್ತಿಯನ್ನು ಬಿಡುಗಡೆ ಮಾಡುವಂಥ ಕೆಲಸ ಮಾಡ್ತದೆ. ಹಾಗಾದರೆ ಗ್ಲುಕೋಸ್ ಇದ್ದದ್ದು ಪೈರುವೇಟ್ ಆಗಿ, ಪೈರುವೇಟ್ ಸ್ವಲ್ಪ ಪ್ರಮಾಣ ಶಕ್ತಿ ಬಿಡುಗಡೆ ಮಾಡಿರ್ತದೆ. ಪೈರುವೇಟ್ ಇದ್ದದ್ದು 3 ರೀತಿಯಲ್ಲಿ ವಿಭಜನೆಗೊಳ್ಳುತ್ತದೆ. ಒಂದು ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ, ಆಕ್ಸಿಜನ್ನ ಕೊರತೆಯಲ್ಲಿ, ಆಮೇಲೆ ಆಕ್ಸಿಜನ್ ಯಥೇಚ್ಛವಾಗಿ ಸಿಗುವಂಥ ಸ್ಥಿತಿಯಲ್ಲಿ. ಆಕ್ಸಿಜನ್ ಕೊರತೆಯಲ್ಲಿ ಏನಾಗಿದೆ ಅಂದರೆ ಲ್ಯಾಕ್ಟಿಕ್ ಆಮ್ಲ ಉಂಟಾಗಿದೆ. ಲ್ಯಾಕ್ಟಿಕ್ ಆಮ್ಲ ಏನಾಗಿದೆ ಅಂದರೆ ಸ್ನಾಯು ಸೆಳೆತಕ್ಕೆ ಕಾರಣ ಆಗ್ತದೆ ಅಂತ ಹೇಳಿದೆ. ಹಾಗಾದರೆ ಈ 3 ಕೇಸ್ಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಶಕ್ತಿ ಯಾವ ಕೇಸ್ನಲ್ಲಿ ಬಿಡುಗಡೆ ಆಗಿರ್ತದೆ ಅಂದರೆ ಯಾವ ವೇಳೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಆಮ್ಲಜನಕ ದೊರೆತಿರ್ತದಲ್ಲ, ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಶಕ್ತಿ ಬಿಡುಗಡೆ ಆಗಿರ್ತದಲ್ಲ, ಅಂತಹ ವೇಳೆಯಲ್ಲಿ ದೇಹಕ್ಕೆ ಹೆಚ್ಚು ಶಕ್ತಿ ಬಿಡುಗಡೆ ಆಗಿರ್ತದೆ. ಲ್ಯಾಕ್ಟಿಕ್ ಆಮ್ಲದ ಕೇಸ್ನಲ್ಲಿ ಕಡಿಮೆ ಶಕ್ತಿ ಬಿಡುಗಡೆ ಆಗಿರ್ತದೆ. ಅದಕ್ಕಿಂತ ಕಡಿಮೆ ಯಾವಾಗಪ್ಪ ಅಂದರೆ ಈಸ್ಟ್ಗಳ ಸಹಾಯದಿಂದ ಎಥನಾಲು, ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿ ಬಿಡುಗಡೆ ಆಗುವಂಥ ಕ್ರಿಯೆ. ಅದಕ್ಕೆ ಒಂದು ಸ್ವಲ್ಪ ಇಂತಹ ಕ್ರಿಯೆಗಳನ್ನು ತಿಳ್ಕೊಳ್ರಿ. ಪೈರುವೇಟ್ ಇದ್ದಿದ್ದು ಪೈರುವಿಕ್ ಆಮ್ಲ ಆಗೋದಿಲ್ಲ, ಅದಕ್ಕೆ ಈ ಆಪ್ಷನ್ನೇ ತಪ್ಪಾಗಿದೆ. ಹೌದಾ? ಆಮೇಲೆ ಅಸೆಟಿಕ್ ಆಮ್ಲ CH3COOH. ಅಸಿಟಿಕ್ ಆಮ್ಲ ಏನೋ CH3COH ಅಸಿಟಿಕ್ ಆಮ್ಲದ ಸೂತ್ರ. ಹೌದಾ? ಹಾಗಾದರೆ ಅಸಿಟಿಕ್ ಆಮ್ಲ
5-6% ಒಂದು ದ್ರಾವಣದಲ್ಲಿ ಅಸಿಟಿಕ್ ಆಮ್ಲ ಇದ್ದರೆ ಅದನ್ನು ವಿನೆಗರ್ ಅಂತ ಕೂಡ ಕರಿತೀವಿ. ಎಕ್ಸಾಂಪಲ್ ಕೇಳ್ಬೋದು, ಒಂದು ಸ್ವಲ್ಪ ಲಕ್ಷ ಇಲ್ಲ ಅದ್ರ ಕಡೆ. ಆಮೇಲೆ ಯೂರಿಕ್ ಆಮ್ಲ, ಯೂರಿಯಾ, ಅಮೋನಿಯಾ, ಯೂರಿಕ್ ಆಮ್ಲ, ಹೌದಾ, ಇವೆಲ್ಲ ನೈಟ್ರೋಜನಸ್ ತ್ಯಾಜ್ಯಗಳು ನಮ್ಮ ದೇಹದಿಂದ ನಾವೇನು ಮಾಡ್ತೀವಿ ಅಂದರೆ ವಿಸರ್ಜನೆ ರೂಪದಲ್ಲಿ ಹೊರಹಾಕ್ತೀವಿ. ವಿಸರ್ಜನೆ ರೂಪದಲ್ಲಿ ಏನು ಮಾಡ್ತೀವಿ, ಹೊರ ಹಾಕ್ತೀವಿ. ನೋಡಿರಿ, ನಾನು ಸೈನ್ಸ್ ಟೀಚರ್ ಆಗಿರೋದ್ರಿಂದ ಸೈನ್ಸ್ ಬಂದರೆ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಹೆಚ್ಚು ಕೊಡ್ಬೋದು. ಆದರೆ ಅದರ್ ಸಬ್ಜೆಕ್ಟ್ಸ್ ಬಂದರೆ ನಾನು ಎಷ್ಟಿಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿದ್ದೀನಿ ಅಷ್ಟೇ ಕೊಡ್ಲಿಕ್ಕೆ ಸಾಧ್ಯ. ಕ್ವಶನ್ ನಂಬರ್ 6, ಹೌದಾ, IUCN ಪ್ರಕಾರ, ಹೌದಾ, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನ್ಯಾಚುರಲ್ ಆ್ಯನಿಮಲ್ಸು ಅಥವಾ ಏನೋ ಕನ್ಸರ್ವೇಷನ್ ಆಫ್ ನೇಚರ್, IUCN ಅಂತ ಕರಿತೀವಿ. ಹಾಗಾದರೆ ಅವುಗಳ ಪ್ರಕಾರ ಏನಪ್ಪ ಅಂದರೆ ಕೆಳಗಿನವುಗಳನ್ನು ಕೆಲವು ಅಂಶಗಳನ್ನು ಕೊಟ್ಟಿದ್ದಾರೆ, ಅವುಗಳಿಗೆ ಯಾವುದು ಸರಿಯಾಗಿ ಆಯ್ಕೆ ಆಗ್ತದೆ ಅಂತ ಕೇಳಿದ್ದಾರೆ. IUCN ಪ್ರಕಾರ ಅವುಗಳ ಸ್ಥಿತಿಯನ್ನು ಕುರಿತಂತೆ ಸರಿಯಾಗಿ ಹೊಂದಾಣಿಕೆ ಆಗದ್ದನ್ನು ಆಯ್ಕೆ ಮಾಡಿರಿ ಅಂತ ಹೇಳಿದ್ದಾರೆ. ನೀಲಗಿರಿ ತೆಹರ್ ಅಂತ ಒಂದು ಪ್ರಾಣಿ ಬರ್ತದೆ, ಗಂಡಾಂತರಕ್ಕೊಳಗಾಗಿರೋದು ಸರಿ ಇದೆ. ಗಂಡಾಂತರಕ್ಕೊಳಗಾಗಿರೋದು ಅಂದ್ರೆ ಏನು, ಎಂಡೇಂಜರ್ಡ್. ನಾವು ಸೈನ್ಸಲ್ಲಿ ಎಂಡೇಂಜರ್ಡ್ ಸ್ಪೀಸೀಸು, ಥ್ರೆಟನ್ಡ್ ಸ್ಪೀಸೀಸು, ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಸೀಸು, ಎಕ್ಸ್ಟಿಂಕ್ಟ್ ಅಂದರೆ ಅಳಿದು ಹೋದ ಪ್ರಾಣಿಗಳು ಅಂತ, ಅಳಿದು ಹೋದ, ಅಳಿವಿನಂಚಿನಲ್ಲಿರುವ, ಆಮೇಲೆ ಈ ರೀತಿಯಾಗಿ ವರ್ಗೀಕರಿಸ್ತೀವಿ. ಹಾಗಾದರೆ ಇಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗದಿರೋದು ನೀಲಗಿರಿ ತೆಹರ್ ಅಂತ ಏನು ಬರ್ತದೆ, ಹೌದು, ಅದು ಗಂಡಾಂತರಕ್ಕೊಳಗಾಗಿರುವುದು, ಎಂಡೇಂಜರ್ಡ್. ನೆಕ್ಸ್ಟ್ ಕಾಶ್ಮೀರಿ ಕೆಂಪು ಸಾರಂಗ, ಹೌದಾ, ಕಾಶ್ಮೀರಿ ರೆಡ್ ಸ್ಟ್ಯಾಗ್ ಅಂತ ಕರಿತೀವಿ, ಕಾಶ್ಮೀರಿ ಕೆಂಪು ಸಾರಂಗ, ಹೌದಾ, ಇದು ಬೆದರಿಕೆಗೆ ಒಳಗಾಗಿರೋದು ಅಂತ ಕೊಟ್ಟಿದ್ದಾರೆ. ಇಲ್ಲ, ಇದು ಬೆದರಿಕೆಗೆ ಒಳಗಾಗಿರೋದಿಲ್ಲ. ಸದ್ಯದ ಒಂದು ಅಷ್ಟು ವರ್ಷಗಳಲ್ಲಿ ಇದರ ಏನಪ್ಪ ಅಂದರೆ ಜನಸಂಖ್ಯೆ ಹೆಚ್ಚಾಗಿದೆ. ಒಂದು ಸ್ವಲ್ಪ ಏನಪ್ಪ ಅಂದರೆ ಇದು ಗಂಡಾಂತರಕ್ಕೆ ಒಳಗಾಗಿದ್ದಿತ್ತು, ಆದರೆ ಈಗ ಇದರ ಜನಸಂಖ್ಯೆ ಏನಾಗಿದೆ, ಹೆಚ್ಚಾಗಿದೆ. ಅದಕ್ಕೆ ನಮ್ಮ ಆನ್ಸರು ಏನು ಸರಿಯಾಗಿ ಹೊಂದಾಣಿಕೆ ಆಗದಿರೋದು ಯಾವುದಪ್ಪ ಅಂದರೆ ಕಾಶ್ಮೀರಿ ಕೆಂಪು ಸಾರಂಗ. ಬೆದರಿಕೆಗೆ ಒಳಗಾಗಿರೋದು, ಬೆದರಿಕೆಗೆ ಒಳಗಾಗಿಲ್ಲ, ಅವು ತಮ್ಮ ಸಂತತಿಯನ್ನು ಹೆಚ್ಚಿಸ್ಕೊಳ್ತಾ ಇದ್ದಾವೆ, ಅವುಗಳ ಜನಸಂಖ್ಯೆ ಏನಾಗ್ತಾ ಇದೆ ಅಂದರೆ ಹೆಚ್ಚಾಗ್ತಾ ಇದೆ. ಅದಾದ ನಂತರ ಪಿಗ್ಮಿ ಹಾಗ್ ಅಂತ ಬರ್ತದೆ, ಗಂಭೀರವಾಗಿ ಗಂಡಾಂತರಕ್ಕೊಳಗಾದದ್ದು, ಹೌದಾ, ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಕರಿತೀವಿ. ಇವುಗಳ ಸಂಖ್ಯೆ ತುಂಬ ಕ್ಷೀಣಿಸಿದೆ. ಯಾವುದು, ಪಿಗ್ಮಿ ಹಾಗ್ ಅನ್ನುವಂಥ ಜೀವಿಗಳದು. ಇನ್ನು ಬ್ರಾಂಬ್ಲೆ, ಹೌದಾ, ಬ್ರಾಂಬ್ಲೆಕೆ ಮೆಲೋಮಿಸ್ ಅನ್ನುವಂಥ ಜೀವಿ ಭೂಮಿಯ ಮೇಲಿಂದ ಅಳಿದು ಹೋಗಿದೆ. ಅದು ನಿರ್ಮಾಣವಾದದ್ದು, ಎಕ್ಸ್ಟಿಂಕ್ಟ್ ಅಂತ ಕರಿತೀವಿ ನಾವು. ಅದನ್ನೇನು ಕರಿತೀವಿ, ಎಕ್ಸ್ಟಿಂಕ್ಟ್. ಹೌದಾ, ಇಂಥ ಕ್ವಶನ್ ಕೆಳಗಡೆ ನಿಮ್ಮ ಲಕ್ಷ್ಯ ಹೆಚ್ಚು ಇರಲಿ. ಕ್ವಶನ್ ನಂಬರ್ 7 ಏನಿದೆಪ್ಪ ಅಂದರೆ 2017 ಫೆಬ್ರವರಿಯಲ್ಲಿನ PSLV C-37 ನಿಂದಾದ 104 ಉಪಗ್ರಹಗಳ ಉಡ್ಡಯನಕ್ಕೆ ಸಂಬಂಧಿಸಿದ ಈ ಹೇಳಿಕೆಗಳನ್ನು ಪರಿಗಣಿಸಿ. ಆಪ್ಷನ್ ಎ, 104 ಉಪಗ್ರಹಗಳನ್ನು ಒಂದೇ ರಾಕೆಟ್ನಲ್ಲಿ ಉಡಯಿಸಿದ ಮೊದಲ ದೇಶ ಭಾರತ, ಹೌದಾ. ಆಮೇಲೆ ನೆಕ್ಸ್ಟು ಏನಪ್ಪ ಅಂದರೆ ಇದು ಭಾರತದ ಉಪಗ್ರಹಗಳನ್ನು ಇದರಲ್ಲಿ ಒಳಗೊಂಡಿದೆ. ಅವೆಂದರೆ ಭೂಪಟ ರಚನಾಕಾರ ಕಾರ್ಟೋಸ್ಯಾಟ್-2 ಉಪಗ್ರಹ ಮತ್ತು ನ್ಯಾನೋ ಉಪಗ್ರಹಗಳು INS-1A ಮತ್ತು INS-1B. ಆಮೇಲೆ ಆಪ್ಷನ್ ಸಿ, ಆಂಟ್ರಿಕ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಎನ್ನುವುದು ಇಸ್ರೋದ ಇನ್ನೊಂದು ವಾಣಿಜ್ಯ ಅಂಗ. ಆಂಟ್ರಿಕ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಅನ್ನೋದು ಇಸ್ರೋನ ಇನ್ನೊಂದು ವಾಣಿಜ್ಯ ಅಂಗ. ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ, ಹೌದಾ. 104 ಉಪಗ್ರಹಗಳನ್ನು ಒಂದೇ ರಾಕೆಟ್ನಲ್ಲಿ ಕಳಿಸಿತ್ತು, ಸರಿ ಇದೆ. ಆಮೇಲೆ ಭಾರತದ ಉಪಗ್ರಹಗಳೊಂದಿಗೆ ಭೂಪಟ ರಚನಾ ಕಾರ್ಟೋಸ್ಯಾಟ್-2 ಮತ್ತು ನ್ಯಾನೋ ಉಪಗ್ರಹಗಳು INS-1A ಮತ್ತು INS-1B. ಅದ್ರ ಜೊತೆಗೆ ಆಂಟ್ರಿಕ್ಸ್ ಕಾರ್ಪೊರೇಷನ್ ಏನಪ್ಪ ಅಂದರೆ ಇಸ್ರೋದ ಒಂದು ವಾಣಿಜ್ಯ ಅಂಗ. ಹೌದು, 3 A B C ಸರಿಯಾಗಿದ್ದಾವೆ. ಹಾಗಾದರೆ ಕೊಟ್ಟಂಥ ಆಪ್ಷನ್ಗಳಲ್ಲಿ ಆಪ್ಷನ್ A B C ಸರಿ. ಆಪ್ಷನ್ A B C ಸರಿ. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡುವಂಥ ಕೆಲಸ. ಕ್ವಶನ್ ನಂಬರ್ 8, ಮಾನ್ಯ ಸಂಸತ್ತು ಸಚಿವರಾದ ಶೋಭಾ ಕರಂದ್ಲಾಜೆ ಅವರನ್ನು ಲೋಕಸಭೆಯ ಅಧಿಕೃತ ವೀಕ್ಷಕರಾಗಿ ಯಾವ ದೇಶದ ಚುನಾವಣೆಗೆ ಇತ್ತೀಚೆಗೆ ನಾಮನಿರ್ದೇಶನ ಮಾಡಲಾಗಿತ್ತು? ಯಾವ ದೇಶದ ಚುನಾವಣೆಗೆ ವೀಕ್ಷಕರಾಗಿ ನೇಮಿಸಲಾಗಿತ್ತಪ್ಪ ಅಂದರೆ UK ಸಾರ್ವತ್ರಿಕ ಚುನಾವಣೆಗಳು. UK ಸಾರ್ವತ್ರಿಕ ಚುನಾವಣೆಗಳು. ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಕ್ವಶನ್ ನಂಬರ್ 9, ಕರ್ನಾಟಕ ಸರ್ಕಾರದಿಂದ ನೀಡಲಾಗುವ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನು 2016ರಲ್ಲಿ ಗಳಿಸಿದವರು. ಹೌದಾ, ಕರ್ನಾಟಕ ಸರ್ಕಾರದಿಂದ ನೀಡಲಾಗುವ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನು 2016ರಲ್ಲಿ ಪಡೆದವರು ಯಾರಪ್ಪ ಅಂದರೆ ಅದ್ವಾನಿ ಲಕ್ಷ್ಮೀದೇವಿ. ಯಾರು? ಅದ್ವಾನಿ ಲಕ್ಷ್ಮೀದೇವಿ. ಹಾಗಾದರೆ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ಮೊಟ್ಟ ಮೊದಲು ಪಡೆದುಕೊಂಡವರು ಯಾರಪ್ಪ ಅಂದರೆ KS ಅಶ್ವಥ್ ಅವರು. ಆಮೇಲೆ 2016ರಲ್ಲಿ ಅದ್ವಾನಿ ಲಕ್ಷ್ಮೀದೇವರೇನು ಪಡೆದುಕೊಂಡ್ರಲ್ಲ, ಅದಾದ ನಂತರ 2018ರಲ್ಲಿ ಶ್ರೀನಿವಾಸ್ ಮೂರ್ತಿ, ಅದೇ ಲಾಸ್ಟು. ಈಗ ಸದ್ಯಕ್ಕೆ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ನೀಡಲಾಗಿಲ್ಲ. 2018ರಲ್ಲಿ ಶ್ರೀನಿವಾಸ್ ಮೂರ್ತಿಯವರಿಗೆ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಹೌದಾ. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋಣ.
ಕ್ವಶನ್ ನಂಬರ್ 10 ಪಟ್ಟಿ 1 ಅಧ್ಯಯನ ಶಿಸ್ತು, ಪಟ್ಟಿ 2 ಅಧ್ಯಯನ ವಿಷಯ ಅಂತ ಎರಡು ಕಾಲಮ್ಗಳಲ್ಲಿ ಹೊಂದಿಸಿ ಬರೆಯರನ್ನು ಕೊಟ್ಟಿದ್ದಾರೆ. ಹಾಗಾದರೆ ಎಂಟಮಾಲಜಿ ಅಂದರೆ ಏನಪ್ಪ ಅಂದರೆ ಕೀಟಗಳ ಅಧ್ಯಯನ ಶಾಸ್ತ್ರ. ಯಾವುದ್ರದ್ದು? ಕೀಟಗಳ ಅಧ್ಯಯನ ಶಾಸ್ತ್ರ. ಎಂಟಮಾಲಜಿ ಅಂದರೆ ಕೀಟಗಳ ಅಧ್ಯಯನ ಶಾಸ್ತ್ರ. ಅದಾದ ನಂತರ ಮೈಕಾಲಜಿ ಅಂದರೆ ಶಿಲೀಂಧ್ರಗಳ ಅಧ್ಯಯನ ಶಾಸ್ತ್ರ. ಅದಾದ ನಂತರ ಫೈಕಾಲಜಿ ಅಂದರೆ ಶೈವಲಗಳ ಅಧ್ಯಯನ ಶಾಸ್ತ್ರ. ಯಾವುದರ ಅಧ್ಯಯನ ಶಾಸ್ತ್ರ? ಶೈವಲಗಳ ಅಧ್ಯಯನ ಶಾಸ್ತ್ರ. ಅದಾದ ನಂತರ ಡೆಸ್ಮಾಲಜಿ ಅಂದರೆ ಅಸ್ಥಿರಜ್ಜುಗಳ ಅಧ್ಯಯನ. ನೋಡ್ರಿ, ಎಂಟಮಾಲಜಿ ಕೀಟಗಳು, ಮೈಕಾಲಜಿ ಹೌದಾ ಯಾವುದು ಶಿಲೀಂಧ್ರಗಳು, ಫೈಕಾಲಜಿ ಶೈವಲಗಳು, ಡೆಸ್ಮಾಲಜಿ ಅಸ್ಥಿರಜ್ಜುಗಳು. ಹಾಗಾದರೆ 1, 3 ಹೌದಾ? ಎ ಕೀಟಗಳು, ಆಮೇಲೆ ಬಿ ಮೈಕಾಲಜಿ ಶಿಲೀಂಧ್ರಗಳು ಹೌದಾ, ಆಮೇಲೆ ಸಿ ಫೈಕಾಲಜಿ ಶೈವಲಗಳು, ಆಮೇಲೆ ಡೆಸ್ಮಾಲಜಿ ಅಸ್ಥಿರಜ್ಜುಗಳು. ಹಾಗಾದರೆ ಫಸ್ಟ್ ಒನ್ಗೆ ಥರ್ಡ್ ಮ್ಯಾಚ್ ಆಗ್ತಾಯಿದೆ, ಸೆಕೆಂಡ್ ಒನ್ನೇ ಮ್ಯಾಚ್ ಆಗ್ತಾಯಿದೆ, ಮ್ಯಾಚ್ ಆಗ್ತಾಯಿದೆ. ಹಾಗಾದರೆ ಕೊಟ್ಟಂಥ ಆಪ್ಷನ್ಗಳಲ್ಲಿ ಆಪ್ಷನ್ 2 ಏನಪ್ಪ ಅಂದರೆ ಸರಿಯಾದ ಉತ್ತರ. ಆಪ್ಷನ್ 2 ಏನು ಸರಿಯಾದ. ಕ್ವಶನ್ ನಂಬರ್ 11 2016 ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕನ್ನಡದಲ್ಲಿ ಗಳಿಸಿದವರು. ಹೌದಾ, 2016 ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕನ್ನಡದಲ್ಲಿ ಗಳಿಸಿದ್ರು ಯಾರಪ್ಪ ಅಂದರೆ ಹೌದಾ ಬೋಳುವಾರು ಮೊಹಮ್ಮದ್ ಕುಂಯ್ ಅವರು. ಇದನ್ನು ಜಂಟಿಯಾಗಿ ನೀಡಲಾಗಿತ್ತು. ಇನ್ನೊಬ್ಬ ವ್ಯಕ್ತಿ ಇದರಲ್ಲಿ ಫ್ರಾನ್ಸಿಸ್ ಡಿಸೂಜಾ ಫ್ರಮ್ ಮ್ಯಾಂಗ್ಳೂರು ಮತ್ತು ಬೋಳುವಾರ್ ಮೊಹಮ್ಮದ್ ಕುಂಯ್ ಅವ್ರಿಗೆ 2016 ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕನ್ನಡದಲ್ಲಿ ನೀಡಲಾಗಿದೆ. ಆಮೇಲೆ 2020ರಲ್ಲಿ 2020ರಲ್ಲಿ ಹೌದಾ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ವೀರಪ್ಪ ಮೊಯ್ಲಿಯವರು ಪಡ್ಕೊಂಡಿದ್ದಾರೆ. ಹೌದಾ, ಅವರ ಕೃತಿ ಯಾವುದಪ್ಪ ಅಂದರೆ ಶ್ರೀ ಬಾಹುಬಲಿ ಅಹಿಂಸಾ ವಿಜಯಂ. ಆಮೇಲೆ ಮೊಟ್ಟ ಮೊದಲ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕನ್ನಡದಲ್ಲಿ ಮೊಟ್ಟ ಮೊದಲು ಪಡೆದುಕೊಂಡವ್ರು ಯಾರಪ್ಪ ಅಂದರೆ ಕುವೆಂಪುರು. ಯಾವ ಕೃತಿಗೆಪ್ಪ ಅಂದರೆ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ. ಹಾಗಾದರೆ ಒಂದು ಸ್ವಲ್ಪ ಇದು ಇಂಪಾರ್ಟೆಂಟ್ ಆಗಿರೋದ್ರಿಂದ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇಂಪಾರ್ಟೆಂಟ್ ಆಗಿರೋದ್ರಿಂದ 2017ರಲ್ಲಿ TP ಅಶೋಕ್ ಅವರು ಹೌದಾ ಅನುಶ್ರೇಣಿ ಯಜಮಾನಿಕ ಅನ್ನುವಂತಹ ಕೃತಿಗೆ ಏನು ಮಾಡಿದ್ದಾರೆ ಅಂದರೆ 2017ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಕನ್ನಡದಲ್ಲಿ. 2018ರಲ್ಲಿ KG ನಾಗರಾಜಪ್ಪ ಅವರು ಅನುಶ್ರೇಣಿ ಯಜಮಾನಿಕೆ ಕೃತಿಗೆ ಪಡ್ಕೊಂಡಿದ್ದಾರೆ. ಆಮೇಲೆ TP ಅಶೋಕ್ ಅವರು ಕಥನ ಭಾರತಿ ಕೃತಿಗೆ ಏನು ಮಾಡಿದ್ದಾರೆ ಅಂದರೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಆಮೇಲೆ ವೆರಿ ಇಂಪಾರ್ಟೆಂಟ್ 2019ರಲ್ಲಿ ವಿಜಯ ಅನ್ನೋರು ಕುದಿ ಹೆಸರು ಕೃತಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕನ್ನಡದಲ್ಲಿ ಪಡ್ಕೊಂಡಿದ್ದಾರೆ. ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಏನು ಮಾಡಿದ್ರು. ಕ್ವಶನ್ ನಂಬರ್ 12 ಈ ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ವಿಮಾನ ದಳದ ವಾಯುವಿನಿಂದ ವಾಯು ಏರ್ ಟು ಏರ್ ರಿಫ್ಯೂಲರ್ ಅಂತ ಕರಿತೀವಿ ನಾವು. ವಾಯುವಿನಿಂದ ವಾಯು ಏರ್ ಟು ಏರ್ ರಿಫ್ಯೂಲರ್ ವಿಮಾನ ನೌಕೆ ಯಾವುದಪ್ಪ ಅಂತ ಕೇಳಿದ್ದಾರೆ. ಯಾವುದಪ್ಪ ಅಂದರೆ ಇಲ್ಯೂಷಿಯನ್ 78 ಏರ್ ಟು ಏರ್ ರಿಫ್ಯೂಲರ್ ವಿಮಾನ ನೌಕೆ ಯಾವುದಪ್ಪ ಅಂದರೆ ಇಲ್ಯೂಷಿಯನ್ 78. ಹೌದಾ, ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಕ್ವಶನ್ ನಂಬರ್ 13 ಒಟ್ಟು ವಿದ್ಯುತ್ ಉತ್ಪಾದನೆಯಲ್ಲಿ ಭಾರತದಲ್ಲಿ ಥರ್ಮಲ್ ಅಂದರೆ ಏನೋ ಕಲ್ಲಿದ್ದಲು, ತೈಲ ಮತ್ತು ನೈಸರ್ಗಿಕ ಅನಿಲದಿಂದ ಉತ್ಪಾದನೆ ಆಗುವಂಥ ವಿದ್ಯುತ್ತನ್ನು ಥರ್ಮಲ್ ವಿದ್ಯುತ್ ಅಂತ ಕರಿತೀವಿ. ಹೈಡ್ರೋ ಜಲ ವಿದ್ಯುತ್ ಸ್ಥಾವರಗಳಿಂದ ಉತ್ಪಾದನೆ ಆಗುವಂಥ ವಿದ್ಯುತ್ತನ್ನು ಹೈಡ್ರೋ ಅಂತ ಕರಿತೀವಿ. ನ್ಯೂಕ್ಲಿಯರ್ ಮತ್ತು ಪರ್ಯಾಯ ಮೂಲಗಳು. ಇನ್ನು ಪರ್ಯಾಯ ಮೂಲಗಳು ಯಾವುವು? ಸೌರ ವಿದ್ಯುತ್ ಆಗಿರ್ಬೋದು, ಮಾರುತ ವಿದ್ಯುತ್ ಆಗಿರ್ಬೋದು, ಬಯೋಮಾಸ್ನಿಂದ ಉತ್ಪಾದಿಸುವಂಥ ವಿದ್ಯುತ್ ಆಗಿರ್ಬೋದು. ಇವುಗಳಿಂದ ಶೇಕಡಾವಾರು ಉತ್ಪಾದನೆಯು ಈ ಕೆಳಗಿನ ಯಾವ ಕ್ರಮದಲ್ಲಿದೆ? ಅಂತ ಕೇಳ್ತಾರೆ. ಅತಿ ಹೆಚ್ಚು ಏನಪ್ಪ ಅಂದರೆ ಭಾರತದಲ್ಲಿ ವಿದ್ಯುತ್ ಉತ್ಪಾದನೆ ಆಗೋದು ಯಾವುದರಿಂದ ಅಂದರೆ ಥರ್ಮಲ್ಲು, ಕಲ್ಲಿದ್ದಲು, ತೈಲ ಮತ್ತು ನೈಸರ್ಗಿಕ ಅನಿಲದಿಂದ. ಅದಾದ ನಂತರ ವಿದ್ಯುತ್ ಅತಿ ಹೆಚ್ಚು ಪ್ರಮಾಣದಲ್ಲಿ ದ್ವಿತೀಯ ಸ್ಥಾನದಲ್ಲಿ ಯಾವುದರಿಂದ ಉತ್ಪಾದನೆ ಆಗೋದಪ್ಪ ಅಂದರೆ ನೀರಿನಿಂದ.
ಹೌದಾ. ಅಣೆಕಟ್ಟುಗಳಲ್ಲಿ ಸಂಗ್ರಹಿಸಿದಂಥ ನೀರಿನಿಂದ ಅದನ್ನು ಹೈಡ್ರೋ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಆ ನೀರಿನಿಂದ ಏನಪ್ಪ ಅಂದರೆ ಹೆಚ್ಚು ವಿದ್ಯುತ್, ಎರಡನೇ ಅತಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಆಗ್ತದೆ. ಮೊದಲಿಂದ ಥರ್ಮಲ್ರಿಂದ ಅತಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಆಗ್ತದೆ, ಅದರಿಂದ ಎರಡನೇದ್ರಿಂದ ಹೈಡ್ರೋ ಎಲೆಕ್ಟ್ರಿಸಿಟಿ. ಮೂರನೇದು ಪರ್ಯಾಯ ವಿದ್ಯುತ್ ಮೂಲ. ಪರ್ಯಾಯ ವಿದ್ಯುತ್ ಮೂಲ ಅಂದರೆ ಹೇಳದ್ನಲ್ಲ, ಹೌದಾ, ಸೌರ ಪ್ಯಾನಲ್ಗಳನ್ನು ಕೂಡಿಸೋದ್ರ ಮೂಲಕ, ಸೌರಕೋಶಗಳನ್ನು ಬಳಸೋದ್ರ ಮೂಲಕ. ಆಮೇಲೆ ಮಾರುತ, ಗಾಳಿ ಏನು ಬೀಳಿಸ್ತಿರಲ್ಲ, ಬೀಸುವಂಥ ಗಾಳಿ ಯಂತ್ರಗಳನ್ನು ಕೂಡಿಸೋದ್ರ ಮೂಲಕ. ಅಥವಾ ಬಯೋಮಾಸ್, ಏನು ಜೈವಿಕ ವಿದ್ಯುತ್, ಏನಪ್ಪ ಅಂದರೆ ಬಯೋಗ್ಯಾಸ್, ಜೈವಿಕ ಸ್ಥಾವರವನ್ನು ಸ್ಥಾಪಿಸಿ ಅದರಲ್ಲಿ ಸಗಣಿ ಅಥವಾ ಬೇರೆ ಬೇರೆ ಕಸಕಡ್ಡಿಗಳು, ಜೈವಿಕ ತ್ಯಾಜ್ಯಗಳನ್ನು ಬಳಸಿ ಅದನ್ನು ವಿಘಟನೆಗೊಳಪಡಿಸಿ ಅದರಿಂದ ಉತ್ಪಾದನೆಯಾದಂಥ ಅನಿಲವನ್ನು ಏನು ನೀರನ್ನು ಕಾಯಿಸಲಿಕ್ಕೆ, ನೀರು ಟರ್ಬೈನ್ಗೆ ಹಾಯಿಸೋದ್ರ ಮೂಲಕ ವಿದ್ಯುತ್ತನ್ನು ಉತ್ಪಾದಿಸ್ತೀವಿ. ಅದನ್ನು ಬಯೋಮಾಸ್ ಅಂತ ಕರಿತೀವಿ. ಹಾಗಾದರೆ ಅತಿ ಹೆಚ್ಚು ಪ್ರಮಾಣದ ವಿದ್ಯುತ್ತು ಥರ್ಮಲ್ನಿಂದ ಉತ್ಪಾದನೆ ಆಗ್ತದೆ. ಸೆಕೆಂಡ್ ಸ್ಥಾನದಲ್ಲಿ ಹೈಡ್ರೋದಿಂದ ಉತ್ಪಾದನೆ ಆಗ್ತದೆ. ಮೂರನೇ ಸ್ಥಾನ ಪರ್ಯಾಯ ಮೂಲದಿಂದ. ನಾಲ್ಕನೇ ಸ್ಥಾನ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಅಂತ ಏನು ಬರ್ತಾವಲ್ಲ, ಅಣು ವಿದ್ಯುತ್ ಸ್ಥಾವರಗಳು. ಯುರೇನಿಯಮ್ ಮತ್ತು ಪೊಲೋನಿಯಂನ ಸಹಾಯದಿಂದ ಕಾರ್ಯನಿರ್ವಹಿಸುವಂಥ ಅಣು ವಿದ್ಯುತ್ ಸ್ಥಾವರಗಳಿದಾವಲ್ಲ, ಅವುಗಳನ್ನು ನ್ಯೂಕ್ಲಿಯರ್ ವಿದ್ಯುತ್ ಅಂತ ಕರಿತೀವಿ. ಹಾಗಾದರೆ ಇವುಗಳಿಂದ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ವಿದ್ಯುತ್ ಉತ್ಪಾದನೆ ಆಗ್ತದೆ. ಹಾಗಾದರೆ ಏನಪ್ಪ ಅಂದರೆ ಶೇಕಡಾವಾರು ಕ್ರಮಗಳಲ್ಲಿ ಬರೀರಿ ಅಂತ ಹೇಳಿದರೆ ಥರ್ಮಲ್ದಿಂದ ಅತಿ ಹೆಚ್ಚು. ಹಾಗಾದರೆ ಆಪ್ಷನ್ ಎ ಸರಿಯಾದ ಉತ್ತರ. ಹೌದಾ, ಶೇಕಡಾವಾರು ಥರ್ಮಲ್ನಿಂದ ಹೆಚ್ಚು ಉಂಟಾಗ್ತದೆ, ಅದಾದ ನಂತರ ನೀರಿನಿಂದ, ಅದಾದ ನಂತರ ಪರ್ಯಾಯ ಮೂಲಗಳಿಂದ, ಕೊನೆಗೆ ಶೇಕಡಾವಾರು ಪ್ರಮಾಣಗಳಲ್ಲಿ ನ್ಯೂಕ್ಲಿಯರ್ ವಿದ್ಯುತ್ ಏನಾಗ್ತದೆ ಅಂದರೆ ಉತ್ಪಾದನೆ ಆಗ್ತದೆ. ಇನ್ನು 1914ರಲ್ಲಿ ಕೋಲ್ಕತ್ತಾದಲ್ಲಿ ನಡೆದ ಪ್ರಥಮ ಭಾರತೀಯ ವಿಜ್ಞಾನ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದವರು. ಹೌದಾ, 1914ರಲ್ಲಿ ಕೋಲ್ಕತ್ತಾದಲ್ಲಿ ನಡೆದ ಪ್ರಥಮ ಭಾರತೀಯ ವಿಜ್ಞಾನ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದವರು ಯಾರಪ್ಪ ಅಂದರೆ, ಹೌದಾ, ಸರ್ ಅಶುತೋಷ್ ಮುಖರ್ಜಿ. ಹಾಗಾದರೆ 107ನೇ ವಿಜ್ಞಾನ ಸೈನ್ಸ್ ಕಾಂಗ್ರೆಸ್ಸು, ಹೌದಾ, 107ನೇ ವಿಜ್ಞಾನ ಸೈನ್ಸ್ ಕಾಂಗ್ರೆಸ್ಸು ಎಲ್ಲಿ ನಡೀತಪ್ಪ ಅಂದರೆ, ಹೌದಾ, ನಮ್ಮ ಬೆಂಗಳೂರಿನಲ್ಲಿ ನಡೀತು. ಅದು ಕೂಡ ಎಲ್ಲಿ ಅಂದರೆ ಹೆಬ್ಬಾಳದಲ್ಲಿರುವಂತಹ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸ್, ಹೌದಾ, ಇಲ್ಲೇನಪ್ಪ ಅಂದರೆ ನಡೀತು. ಇನ್ನು 107ನೇ ವಿಜ್ಞಾನ ಕಾಂಗ್ರೆಸ್ ಇತ್ತಲ್ಲ, ಅದರ ಧ್ಯೇಯವಾಕ್ಯ ಏನಾಗಿತ್ತಪ್ಪ ಅಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಗ್ರಾಮೀಣಾಭಿವೃದ್ಧಿ. ಆಮೇಲೆ ಪ್ರಸ್ತುತವಾಗಿ ಏನಪ್ಪ ಅಂದರೆ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ನ ಜನರಲ್ ಪ್ರೆಸಿಡೆಂಟಾಗಿ ಯಾರ್ದಾರಪ್ಪ ಅಂದರೆ CNR ರಾವ್ ಇವ್ರಿದ್ದಾರೆ. ಇನ್ನು 2021, ಹೌದಾ, 2021 ಅದು ಹಿಂದಿನ ನಡೆದಿದ್ದು 107ನೇದು 2020ರಲ್ಲಿ. 2021 ಸೈನ್ಸ್ ಕಾಂಗ್ರೆಸ್ ಎಲ್ಲಿ ನಡೆಯಲಿದೆಪ್ಪ ಅಂದರೆ ಪುಣೆಯಲ್ಲಿ ನಡೆಯಲಿದೆ. ಹೌದಾ, ಪುಣೆಯಲ್ಲಿ ನಡೆಯುವಂಥ ಸೈನ್ಸ್ ಕಾಂಗ್ರೆಸ್ನ ಥೀಮ್ ಏನಪ್ಪ ಅಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ವಿತ್ ವುಮನ್ ಎಂಪವರ್ಮೆಂಟ್ ಆ್ಯಂಡ್ ಫೋಕಸ್ ಆನ್ ಎಕನಾಮಿಕ್ ಗ್ರೋತ್, ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಂಡ್ ಸೋಷಿಯಲ್ ಇನ್ಕ್ಲೂಷನ್ ಫಾರ್ ಆಲ್ ಕಮ್ಯುನಿಟೀಸ್. ತುಂಬ ಲೆಂದಿಯಾಗಿದೆ, ಆದರೆ ನಾವು ಏನಂತ ಹೇಳ್ಬೋದು ಅಂದರೆ ಶಾರ್ಟಾಗಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ವಿತ್ ವುಮನ್ ಎಂಪವರ್ಮೆಂಟ್. ಇದು ಏನಪ್ಪ ಅಂದರೆ 2021ರ ಸೈನ್ಸ್ ಕಾಂಗ್ರೆಸ್ನ ಧ್ಯೇಯವಾಕ್ಯ. ಇದು 108ನೇ ಸೈನ್ಸ್ ಕಾಂಗ್ರೆಸ್ ಆಗಿರ್ತದೆ. ಹೌದಾ, 2021ರಲ್ಲಿ ನಡೀಬೇಕಾಗಿತ್ತು, ಅದನ್ನು ಮುಂದೆ ಹಾಕಲಾಗಿದೆ. 2022ರಲ್ಲಿ ನಡೆಯಲಿದೆ. ಎಲ್ಲಿ ನಡೆಯಲಿದೆ ಅಂದರೆ ಸಿಂಬಯಾಸಿಸ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಪುಣೆಯಲ್ಲಿ ನಡೆಯಲಿದೆ. ನಾನು ಆವಾಗಲೇ ಹೇಳಿದ್ನಲ್ಲ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ವಿತ್ ವುಮನ್ ಎಂಪವರ್ಮೆಂಟ್. ಅದನ್ನು ಕನ್ನಡದಲ್ಲಿ ಮಹಿಳಾ ಸಬಲೀಕರಣದೊಂದಿಗೆ ಸುಸ್ಥಿರ ಅಭಿವೃದ್ಧಿಗಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತ ಹೇಳ್ಬೋದು ಧ್ಯೇಯವಾಕ್ಯ. ಕ್ವಶನ್ ನಂಬರ್ 15, ಕೆಳಗಿನ ಹೈಡ್ರೋಕಾರ್ಬನ್ಗಳನ್ನು ಪರಿಗಣಿಸಿ. ಎಲ್ಲನೂ ಅಲ್ಕೇನ್ಗಳಿದಾವೆ. ಹೌದಾ, ಅಲ್ಕೇನ್ಗಳಂದ್ರೆ ಏನು? ಏಕಬಂಧವನ್ನು ಹೊಂದಿರ್ತವೆ. ಇವುಗಳ ಸಾಮಾನ್ಯ ಸೂತ್ರ CnH2n+2. ಹೌದಾ, ಆಮೇಲೆ ಎಲ್ಲನೂ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಹೌದಾ, ಹಾಗಾದರೆ ಮೀಥೇನ್ ಇದೆ. ಇದರ ಮೀಥೇನ್ನ ಸೂತ್ರ ಏನಪ್ಪ ಅಂದರೆ CH4 ಮೀಥೇನ್. ಆಮೇಲೆ ಈಥೇನು C2H6, ಪ್ರೊಫೇನು C3H8, ಬ್ಯೂಟೇನು C4H10, ಪೆಂಟೇನು C5H12. ಇವು ಏನಪ್ಪ ಅಂದರೆ ಇವುಗಳ ಸೂತ್ರ. ಹಾಗಾದರೆ ಅಣುತೂಕದ ಏರಿಕೆ ಕ್ರಮದಲ್ಲಿ ಕೆಳಗಿನವುಗಳ ಶ್ರೇಣಿಯಾಗಿದೆ. ಏನು ಕೇಳಿದಾರವರು? ಕೆಳಗಿನವುಗಳ
ಶ್ರೇಣಿಯಾಗಿದೆ? ಅಣುತೂಕದ ಏರಿಕೆ ಕ್ರಮದಲ್ಲಿ ಕೆಳಗಿನವುಗಳು ಯಾವ ಶ್ರೇಣಿಯಾಗಿದೆ? ನೋಡ್ರಿ, ಎ ಬಿ ಸಿ ಡಿ. ಅಣುತೂಕ ಏನಾಗ್ತಾ ಇದೆ ಅಂದರೆ ಹೆಚ್ಚಾಗ್ತಾ ಇದೆ. ಯಾಕಪ್ಪ ಅಂದರೆ ನಾವು ಮೀಥೇನ್ ಅನ್ನು ತೊಗೊಂಡಾಗ CH4 ಅಂತ ಹೇಳಿದೆ. ಕಾರ್ಬನ್ನ ಪರಮಾಣು ರಾಶಿ 12 ಗ್ರಾಮ, ಹೈಡ್ರೋಜನ್ ಎಷ್ಟು ಇದಾವೆ? 4 ಇದಾವೆ. ಹಾಗಾದರೆ ಒಂದು ಹೈಡ್ರೋಜನ್ ಪರಮಾಣುವಿನ ರಾಶಿ ಎಷ್ಟಿರ್ತದೆ? 1 ಗ್ರಾಮ್ ಇರ್ತದೆ. 4 ಇದಾವೆ ಅಂದರೆ 4 ಗ್ರಾಮ್ ಆಯಿತು. ಹಾಗಾದ್ರೆ 12 + 4 16 ಗ್ರಾಮ್ ಮೀಥೇನ್ನ ಅಣುತೂಕ ಆಯಿತು. ಮೀಥೇನ್ನ ಅಣುತೂಕ ಎಷ್ಟು? 16 ಗ್ರಾಮ್. ನೆಕ್ಸ್ಟ್ ಅದಾದ ನಂತರ ಯಾವುದು ಬರ್ತದಪ್ಪ ಅಂದರೆ ಯಾವುದು? ಈಥೇನು. ಈಥೇನ್ನ ಅಣುತೂಕ ಎಷ್ಟಪ್ಪ ಅಂದರೆ 2 ಕಾರ್ಬನ್ ಇದಾವೆ. ಆಮೇಲೆ ಎಷ್ಟಪ್ಪ ಅಂದರೆ C2H6. C2H6 ಅಂದರೆ 6 ಹೈಡ್ರೋಜನ್ ಇದಾವೆ. ಹಾಗಾದರೆ 12 24, 24 + 6 30 ಗ್ರಾಮ್ ಆಯಿತು ಈಥೇನ್. ಆಮೇಲೆ ಪ್ರೊಫೇನ್ದು 44 ಗ್ರಾಮ್ ಆಗ್ತದೆ. ಆಮೇಲೆ ಬ್ಯೂಟೇನ್ದು 58 ಗ್ರಾಮ್ ಆಗ್ತದೆ. ಆಮೇಲೆ ಪೆಂಟೇನ್ದು 72 ಗ್ರಾಮ್ ಆಗ್ತದೆ. ಹಾಗಾದ್ರೆ ಎಲ್ಲನೂ ಏರಿಕೆ ಕ್ರಮದಲ್ಲಿ ಶ್ರೇಣಿಯಾಗಿದ್ದಾವೆ. ಹಂಗಾದ್ರೆ ಕೊಟ್ಟಂಥ ಆಪ್ಷನ್ಗಳಲ್ಲಿ ಹೌದಾ ಯಾವುದಪ್ಪ ಅಂದರೆ ಎ ಬಿ ಸಿ ಡಿ ಇ ಅಣುತೂಕದ ಆಧಾರದ ಮೇಲೆ ಸರಿಯಾದ ಉತ್ತರ. ಯಾಕೆ? ಮೊದಲನೇ ಹೋಲಿಸಿದ್ರೆ ಎರಡನೇದರ ಅಣುತೂಕ ಹೆಚ್ಚಾಗೈತಿ, ಎರಡನೇದು ಹೋಲಿಸಿದ್ರೆ ಮೂರನೇದರ ಅಣುತೂಕ ಹೆಚ್ಚಾಗೈತಿ, ಮೂರನೇ ಹೋಲಿಸಿದ್ರೆ 4 ಮತ್ತು 5ಗಳ ಅಣುತೂಕ ಏನಾಗಿದೆ ಅಂದರೆ ಹೆಚ್ಚಾಗಿದೆ. ಹಾಗಾದರೆ ಏರಿಕೆ ಕ್ರಮದಲ್ಲಿದ್ದಾವೆ. ಯಾವ ಏರಿಕೆ ಕ್ರಮದಲ್ಲಿದ್ದಾವೆ ಅಂದರೆ ಎ ಬಿ ಸಿ ಡಿ. ಎ ಬಿ ಸಿ ಡಿ. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಕ್ವಶನ್ ನಂಬರ್ 16. ಅಶಕ್ತತೆಗಳ ಪ್ರತಿಬಂಧಕ ಪರಿಹಾರಕ ಶಸ್ತ್ರಚಿಕಿತ್ಸೆಗಾಗಿ ಕರ್ನಾಟಕ ರಾಜ್ಯ ಅಶಕ್ತತಾ ವೈದ್ಯಕೀಯ ಪರಿಹಾರ ಯೋಜನೆಯ ಅರ್ಹತಾ ಮಾನದಂಡವನ್ನು ಕುರಿತಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆಪ್ಷನ್ ಎ ಏನಪ್ಪ ಇದೆ ಅಂದರೆ ಗ್ರಾಮೀಣ ಪ್ರದೇಶದವರಿಗಾಗಿ ವಾರ್ಷಿಕ ಆದಾಯವು 25,000 ಮತ್ತು ನಗರ ಪ್ರದೇಶದವರಿಗಾಗಿ 50,000 ರು. ಆಮೇಲೆ ಬಿ ಆಪ್ಷನ್ ಏನಪ್ಪ ಅಂದರೆ ಅಶಕ್ತತಾ ಪ್ರಮಾಣ ಪತ್ರವು ವೈದ್ಯಕೀಯ ಮಂಡಳಿಯಿಂದ ಜಾರಿಯಾಗಿರಬೇಕು. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೇಳ್ತಾರೆ. ಹಾಗಾದರೆ ಆಪ್ಷನ್ ಏನಪ್ಪ ಅಂದರೆ ಗ್ರಾಮೀಣ ಪ್ರದೇಶದವರಿಗಾಗಿ ವಾರ್ಷಿಕ ಆದಾಯ 25,000 ಮತ್ತು ನಗರ ಪ್ರದೇಶದವರಿಗೆ 50,000 ಇದೇನಪ್ಪ ಅಂದರೆ ಸರಿಯಾದ ಹೇಳಿಕೆಯಾಗಿದೆ. ಆಮೇಲೆ ಅಶಕ್ತತಾ ಪ್ರಮಾಣವು ವೈದ್ಯಕೀಯ ಮಂಡಳಿಯಿಂದ ಜಾರಿಯಾಗಿರಬೇಕು. ಇದು ಕೂಡ ಏನಿದೆ ಅಂದರೆ ಸರಿ ಇದೆ. ಹಾಗಾದರೆ ಕೊಟ್ಟಂತಹ ಆನ್ಸರ್ಗಳಲ್ಲಿ ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಎರಡೂ ಏನಿದಾವಪ್ಪ ಅಂದರೆ ಸರಿ ಇದಾವೆ. ಹಾಗಾದರೆ ನಮ್ಮ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ 3 ಎ ಬಿ ಇವೆರಡೂ ಸರಿ. ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಇವೆರಡೂ ಸರಿ ಅಂತ. ಹೌದಾ? ಕ್ವಶನ್ ನಂಬರ್ 17. ಭಾರತೀಯ ವಿಮಾನ ನೌಕೆ ಕುರಿತಂತೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಆಪ್ಷನ್ ಎ ತೇಜಸ್ ಎಂಬುದು ಒಂದು ಬಹುಮುಖಿಯಾದ ಹಗುರವಾದ ಕಾಳಗ ವಿಮಾನ ನೌಕೆ. ಸಾರಸ್ ಎಂಬುದು ಪ್ರಥಮ ದೇಶೀಯ ವಿವಿಧೋದ್ದೇಶ ನಾಗರಿಕ ವಿಮಾನಯಾನ ನೌಕೆ ಸಾರಸ್. ಲಕ್ಷ್ಯ ಎಂಬುದು ಚಾಲಕರಹಿತ ಉದ್ದಿಷ್ಟ ಗುರಿಯ ವಿಮಾನ. ಲಕ್ಷ್ಯ ಎಂಬುದು ಚಾಲಕರಹಿತ ಉದ್ದಿಷ್ಟ ಗುರಿಯ ವಿಮಾನ. ಹಾಗಾದರೆ ಈ ಕೊಟ್ಟಂತಹ 3 ಆಪ್ಷನ್ಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳ್ತಾರೆ. ಯಾವುದು ಸರಿಯಾಗಿದೆ? ಆಪ್ಷನ್ ಎ ಏನಪ್ಪ ಅಂದರೆ ತೇಜಸ್ ಎಂಬುದು ಒಂದು ಬಹುಮುಖಿಯಾದ ಹಗುರವಾದ ಕಾಳಗ ವಿಮಾನ ನೌಕೆ. ಹಾಗಾದರೆ ಇದು ಸರಿ ಇದೆ. ಸಾರಸ್ ಎಂಬುದು ಪ್ರಥಮ ದೇಶೀಯ ವಿವಿಧೋದ್ದೇಶ ನಾಗರಿಕ ವಿಮಾನಯಾನ ನೌಕೆ. ಇದು ಸರಿ ಇದೆ. ಲಕ್ಷ್ಯ ಎಂಬುದು ಚಾಲಕರಹಿತ ಉದ್ದಿಷ್ಟ ಗುರಿಯ ವಿಮಾನ. ಇದು ಸರಿ ಇದೆ. ಹಾಗಾದರೆ ಕೊಟ್ಟಂತಹ ಆಪ್ಷನ್ಗಳಲ್ಲಿ ಎ ಬಿ ಸಿ 3 ಸರಿ. ಕೊಟ್ಟಂತಹ ಆಪ್ಷನ್ಗಳಲ್ಲಿ ಎ ಬಿ ಸಿ 3 ಏನಪ್ಪ ಅಂದರೆ ಸರಿ. ಹೌದಾ? ಕ್ವಶನ್ ನಂಬರ್ 18. ಕರ್ನಾಟಕ ಅರಣ್ಯ ಇಲಾಖೆಯ ಯಾವ ನಿಶಾನೆ ಯೋಜನೆಗಳು ರೈತರು ತಮ್ಮದೇ ಜಮೀನಿನಲ್ಲಿ ವನ್ಯಗಿಡ ತಳಿಗಳನ್ನು ನೆಡಲು ಮತ್ತು ಅದನ್ನು ಅವರು 3 ವರ್ಷ ನಿರ್ವಹಿಸುವಂತೆ ಮಾಡುವ ಮೂಲಕ ರೈತರಿಗೆ ಹಣಕಾಸು ಬಹುಮಾನ ಗಳಿಸಲು ನೆರವಾಗುವುದು? ಯಾವ ಯೋಜನೆ ಅಂತ ಕೇಳಿದ್ದಾರೆ. ಹೌದಾ? ವೆರಿ ಸಿಂಪಲ್ ಆದಂಥ ಆನ್ಸರ್ ಇದು. ಯಾವ ಯೋಜನೆಪ್ಪ ಅಂದರೆ KAPY. KAPY ಕೃಷಿ ಅರಣ್ಯ ಪ್ರೋತ್ಸಾಹನ ಯೋಜನೆ. ಕೃಷಿ ಅರಣ್ಯ ಪ್ರೋತ್ಸಾಹನ ಯೋಜನೆ. ಹೌದಾ? ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಕ್ವಶನ್ ನಂಬರ್ 19. 2016ರ ಕಿಗಲಿ ಒಪ್ಪಂದವು ಹವಾಮಾನ ಬದಲಾವಣೆಯ ಹೋರಾಟದಲ್ಲಿ ಒಂದು ದೊಡ್ಡ ಹೆಜ್ಜೆ. ಇದು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಹೌದಾ? ಹೈಡ್ರೋಫ್ಲೂರೋಕಾರ್ಬನ್ಗಳ HFC ಹೈಡ್ರೋಫ್ಲೂರೋಕಾರ್ಬನ್ಗಳ HFC ಉತ್ಪಾದನೆಯ ಮತ್ತು ಬಳಕೆಯ ತಗ್ಗಿಸುವಿಕೆಗಾಗಿ ಮ್ಯಾಂಟ್ರಿಯಾಲ್ ಶಿಷ್ಟಕ್ರಮದ ತಿದ್ದುಪಡಿ. ಆಮೇಲೆ ಆಪ್ಷನ್ ಬಿ ಏನಪ್ಪ ಇದೆ ಅಂದರೆ ಆಪ್ಷನ್ ಬಿ ಕ್ಲೋರೋಫ್ಲೂರೋಕಾರ್ಬನ್ಗಳು CFC. ಕ್ಲೋರೋಫ್ಲೂರೋಕಾರ್ಬನ್ಗಳು CFC ಉತ್ಪಾದನೆ ಮತ್ತು ಬಳಕೆಯ ತಗ್ಗಿಸುವಿಕೆಗಾಗಿ ಮ್ಯಾಂಟ್ರಿಯಲ್ ಶಿಷ್ಟಕ್ರಮದ ತಿದ್ದುಪಡಿ. ಮ್ಯಾಂಟ್ರಿಯಲ್ ಶಿಷ್ಟಕ್ರಮದ ತಿದ್ದುಪಡಿ. ಹಾಗಾದರೆ ಕೆಳಗಿನ ಹೇಳಿಕೆಗಳಲ್ಲಿ ಅಥವಾ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೇಳ್ತಾರೆ. ಹಾಗಾದರೆ ನೋಡ್ರಿ, ಮ್ಯಾಂಟ್ರಿಯಾಲ್ ಒಪ್ಪಂದ ಏನಿತ್ತಲ್ಲ, ಕಿಗಲಿ 2016ರ ಕಿಗಲಿ ಒಪ್ಪಂದ
ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಿದ್ದು. ಹೌದಾ. ಹೈಡ್ರೋಫ್ಲೂರೋಕಾರ್ಬನ್ಗಳು HFC ಉತ್ಪಾದನೆ ಮತ್ತು ಬಳಕೆಯ ತಗ್ಗಿಸುವಿಕೆ ಮೇಲೆ ಮಾಂಟ್ರಿಯಾಲ್ ಶಿಷ್ಟಕ್ರಮದ ತಿದ್ದುಪಡಿ, ಇದು ಸರಿ ಇದೆ. ಶಿಷ್ಟಕ್ರಮದ ತಿದ್ದುಪಡಿ ಇದೇನಿದೆ, ಸರಿ ಇದೆ. ಆದರೆ ಕ್ಲೋರೋಫ್ಲೂರೋಕಾರ್ಬನ್ಗಳ ಉತ್ಪಾದನೆ ಮತ್ತು ಬಳಕೆ ತಗ್ಗಿಸುವಿಕೆಯಾಗಿ ಮಾಂಟ್ರಿಯಲ್ ಶಿಷ್ಟಕ್ರಮದ ತಿದ್ದುಪಡಿ ಇದಕ್ಕಿಂತ ಮುಂಚೆ ಆಗಿತ್ತಿದು. ಯಾವುದು? ಕ್ಲೋರೋಫ್ಲೂರೋಕಾರ್ಬನ್ CFCಯ ಮೇಲೆ CFC ಉತ್ಪಾದನೆ ಮತ್ತು ಬಳಕೆ. CFCಗೆ ಪರ್ಯಾಯವಾಗಿ ಏನು ಮಾಡಿದ್ರು ಅಂದರೆ ಹೈಡ್ರೋಫ್ಲೂರೋಕಾರ್ಬನ್ಗಳನ್ನು ಬಳಸಿದ್ರು. ಹಾಗಾದರೆ ಇದನ್ನು ಒಳಗೊಳ್ಳೋದಿಲ್ಲ. ಯಾವುದು? 2016ರ ಕಿಗಲಿ ಒಪ್ಪಂದ ಕ್ಲೋರೋಫ್ಲೂರೋಕಾರ್ಬನ್ಗಳ ಉತ್ಪಾದನೆ ಮತ್ತು ಬಳಕೆಯ ತಗ್ಗಿಸುವಿಕೆಗಾಗಿ ಮಾಂಟ್ರಿಯಲ್ ಶಿಷ್ಟಾಚಾರ ತಿದ್ದುಪಡಿ ಇದು ಒಳಗೊಳ್ಳೋದಿಲ್ಲ. ಹಾಗಾದರೆ ಇದು ತಪ್ಪಿದೆ. ಹಾಗಾದರೆ ಆಪ್ಷನ್ ಎ ಮಾತ್ರ ಸರಿ. ಹಾಗಾದರೆ ನಿಮ್ಗೆ ಗುರುತಿದೆ CFC ಅಂದ್ರೇನು? ಕ್ಲೋರೋಫ್ಲೂರೋಕಾರ್ಬನ್. ಆಮೇಲೆ HCFC ಅಂದರೆ ಏನು ಅಂತ ನಿಮ್ಗೆ ಗುರುತಿದೆ. ಹೌದಾ. HCFC ಅಂದ್ರೇನು? ಹೈಡ್ರೋಕ್ಲೋರೋಫ್ಲೂರೋಕಾರ್ಬನ್. ಹೈಡ್ರೋಕ್ಲೋರೋಫ್ಲೂರೋಕಾರ್ಬನ್ ಇವುಗಳ ಬಳಕೆಯ ಮೇಲೆ ನಿರ್ಬಂಧ ಹೇರೋದು. ಹೌದಾ. ಇವುಗಳ ಬಳಕೆಯ ಮೇಲೆ ನಿರ್ಬಂಧ ಹೇರಿ ಹೈಡ್ರೋಫ್ಲೂರೋಕಾರ್ಬನ್ಗಳನ್ನು HFCಗಳನ್ನು ಬಳಸಲಿಕ್ಕೆ ಪ್ರಾರಂಭಿಸಿದ್ವಿ. ಅದರ ಮೇಲೂ ಏನು ನಿರ್ಬಂಧವನ್ನು ಹೇರಲಾಯಿತು. ಎಷ್ಟರಲ್ಲಿ? 2016ರಲ್ಲಿ. ಹೌದಾ. ಆಮೇಲೆ ಈ ಕಿಗಾಲಿ ಒಪ್ಪಂದ 2016ರಲ್ಲಿ ಏನು ನಡೀತಲ್ಲ, HFCಗಳ ಬಳಕೆಯ ಮೇಲೆ 80% ನಿರ್ಬಂಧವನ್ನು ಹೇರೋದು ಮುಂದಿನ 30 ವರ್ಷಗಳ ಒಳಗೆ ಅಂತ ಒಪ್ಪಂದವನ್ನು ಮಾಡಿಕೊಂಡು. ಹೌದಾ. ಯಾವಾಗಪ್ಪ ಅಂದರೆ ಜನವರಿ 1, 2019. ಜನವರಿ 1, 2019. ಕ್ವಶನ್ ನಂಬರ್ 20. ಕರ್ನಾಟಕ ರಾಜ್ಯದ ಹುಲಿಧಾಮ ಈ ಪೈಕಿ ಯಾವುದು? ಹೌದಾ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, ದಾರೋಜಿ ವನ್ಯಜೀವಿಧಾಮ, ಕಾವೇರಿ ವನ್ಯಜೀವಿಧಾಮ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಹೌದಾ. ಹಾಗಾದರೆ ಕೊಟ್ಟಂತಹ ABCDಗಳಲ್ಲಿ ಹೌದಾ ಯಾವುದೂ ಸರಿಯಲ್ಲ, ಯಾವುದೂ ಅಲ್ಲ. ಕರ್ನಾಟಕ ರಾಜ್ಯದ ಹುಲಿಧಾಮ ಯಾವುದೂ ಅಲ್ಲ. ಯಾಕಪ್ಪ ಅಂದರೆ ಕರ್ನಾಟಕ ರಾಜ್ಯದಲ್ಲೇ 5 ಹುಲಿ ಸಂರಕ್ಷಿತ ಧಾಮಗಳಿದ್ದಾವೆ. ಹೌದಾ. ಹುಲಿ ಸಂರಕ್ಷಿತ ಧಾಮಗಳಿದ್ದಾವೆ. ಅವು ಯಾವಪ್ಪ ಅಂದರೆ ಮೊದಲನೇದು ಬಂಡೀಪುರ, ಎರಡನೇದು ನಾಗರಹೊಳೆ, ಮೂರನೇದು ದಾಂಡೇಲಿ, ಅದನ್ನು ಅನ್ಸಿ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ ನಾವು. ಹೌದಾ. ನಾಲ್ಕನೇದು ಭದ್ರಾ, ಐದನೇದು BRT ಟೈಗರ್ ರಿಸರ್ವ್ಸ್ ಅಂತ ಬರ್ತದೆ. ಮೈಸೂರು ಮತ್ತು ಶಿವಮೊಗ್ಗ ಜಿಲ್ಲೆಗಳ ಒಳಗೊಂಡಂಥ ಅರಣ್ಯ ಪ್ರದೇಶವನ್ನು ಒಳಗೊಂಡಂತಹ BRT ಟೈಗರ್ ರಿಸರ್ವ್ಸ್ ಅಂತ. ಈ 5 ಏನಪ್ಪ ಅಂದರೆ ಕರ್ನಾಟಕದಲ್ಲಿರುವಂಥ ಹುಲಿ ಸಂರಕ್ಷಣಾ ಧಾಮಗಳು ಅಥವಾ ಹುಲಿಧಾಮಗಳು. ಹೌದಾ. ಅದಕ್ಕೆ ಕೊಟ್ಟಂಥ ABCD ಯಾವುದೂ ಕೂಡ ಹುಲಿ ಧಾಮ ಅಲ್ಲ. ಹೌದಾ. ಇನ್ನು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನವನ್ನು ನೋಡೋದಾದರೆ ಅಲ್ಲಿ ಆನೆಗಳನ್ನು ಸಂರಕ್ಷಿಸುವಂಥ ಕೆಲಸ ಮಾಡ್ತೀವಿ. ದಾರೋಜಿ ವನ್ಯಜೀವಿ ಧಾಮವನ್ನು ನೋಡೋದಾದರೆ ಕರಡಿಗಳ ಸಂರಕ್ಷಣಾ ತಾಣ. ಕಾವೇರಿ ವನ್ಯಜೀವಿ ಧಾಮವನ್ನು ನೋಡೋದಾದರೆ ದೈತ್ಯ ಅಳಿಲವನ್ನು ಸಂರಕ್ಷಿಸುವಂಥ ಕೆಲಸ ಮಾಡ್ತೀವಿ. ಆಮೇಲೆ ಏನು ಭದ್ರಾ ಟೈಗರ್ ರಿಸರ್ವ್ಸ್ ಅಂತ ಬರ್ತದಲ್ಲ. ಹೌದಾ. ಭದ್ರಾ ಟೈಗರ್ ರಿಸರ್ವ್ಸ್ ಅದರಲ್ಲಿ ಕುದುರೆಮುಖ ಒಂದು ಸ್ವಲ್ಪ ಪಾಠನ್ನು ಹೊಂದಿದೆ. ಆದರೆ ಕುದುರೆಮುಖ ಹುಲಿಧಾಮ ಅಲ್ಲ. ಏನೋ ಭದ್ರಾ ಏನಪ್ಪ ಅಂದರೆ ಹುಲಿ ಸಂರಕ್ಷಣಾ ಧಾಮ. ಆದರೆ ಅದರಲ್ಲಿ ಒಂದು ಸ್ವಲ್ಪ ಭಾಗ ಯಾವ್ದು ಬರ್ತದೆ ಅಂದರೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಬರ್ತದೆ. ಹಾಗಂತೇಳಿ ಅದು ಹುಲಿಧಾಮ ಅಲ್ಲ. ಅಂದರೆ ಕೊಟ್ಟಂಥ ABCD ಆಪ್ಷನ್ಗಳಲ್ಲಿ ಯಾವುದೂ ಕೂಡ ಹುಲಿಧಾಮ ಅಲ್ಲ. ಹೌದಾ. ಹಾಗಾದರೆ ನಮ್ಮ ಆನ್ಸರು ಮೇಲಿನ ಯಾವುದೂ ಅಲ್ಲ. ಮೇಲಿನ ಯಾವುವು ABCDಗಳಲ್ಲಿ ಯಾವುವು ಅಲ್ಲ. ಇನ್ನು ನೆಕ್ಸ್ಟ್ 21. ಹೈಡ್ರೋಫ್ಲೂರೋಕಾರ್ಬನ್ಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿ? ಆಪ್ಷನ್ ಎ. ಹೈಡ್ರೋಫ್ಲೂರೋಕಾರ್ಬನ್ಗಳು ಸಾವಯವ ಸಂಯುಕ್ತಗಳಾಗಿದ್ದು ಇವು ಫ್ಲೂರಿನ್ ಮತ್ತು ಜಲಜನಕದ ಅಣುಗಳನ್ನು ಹೊಂದಿದ್ದು ಇವು ಸಾಮಾನ್ಯವಾಗಿ ಶೈತ್ಯಕಗಳು ಮತ್ತು ವಾತಾಯನಗಳಲ್ಲಿ ಕ್ಲೋರೋಫ್ಲೂರೋಕಾರ್ಬನ್ಗಳ ಎಡೆಯಲ್ಲಿ ಬಳಕೆಯಾಗ್ತವೆ. ಅಂದರೆ ಅದರ ಬದಲಿಗೆ ಬಳಕೆ ಆಗ್ತವೆ. ಹೌದಾ. ಇದು ಸರಿ ಇದೆ. ನೆಕ್ಸ್ಟ್ HFCಗಳು ಓಝೋನ್ ಪದರಕ್ಕೆ CFCಗಳು ಉಂಟು ಮಾಡುವಷ್ಟು ಹೆಚ್ಚಾಗಿ ಹಾನಿಯನ್ನು ಉಂಟು ಮಾಡೋದಿಲ್ಲ. ಹೌದಾ. ಇದು ಕೂಡ ಸರಿ ಇದೆ. HFCಗಳು ಜಾಗತಿಕ ತಾಪಮಾನವನ್ನು ಉಂಟು ಮಾಡೋದಿಲ್ಲ. ಇದು ತಪ್ಪಿದೆ. ಆಪ್ಷನ್ ABC ಅಂತ 3 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಹೈಡ್ರೋಫ್ಲೂರೋಕಾರ್ಬನ್ಗಳು ಸಾವಯವ ಸಂಯುಕ್ತಗಳಾಗಿದ್ದು ಇವು ಫ್ಲೂರಿನ್ ಮತ್ತು ಜಲಜನಕದ ಅಣುವನ್ನು ಹೊಂದಿದ್ದು ಇವು ಸಾಮಾನ್ಯವಾಗಿ ಶೈತ್ಯಕಗಳು ಮತ್ತು ವಾತಾಯನಗಳಲ್ಲಿ ಅಂದರೆ ಹವಾನಿಯಂತ್ರಕ ಯಂತ್ರಗಳು ಬರ್ತಲ್ಲ ಅವುಗಳಲ್ಲಿ ಕ್ಲೋರೋಫ್ಲೂರೋಕಾರ್ಬನ್ಗಳ ಎಡೆಯಲ್ಲಿ ಅಂದರೆ ಅದು ಬದಲಾಗಿ ಏನು ಮಾಡ್ತೀವಿ ಅಂದರೆ ಬಳಸ್ತೀವಿ. ಇದು ಸರಿ ಇದೆ. HFCಗಳು ಓಝೋನ್ ಪದರಕ್ಕೆ CFCಗಳು ಉಂಟು ಮಾಡುವಷ್ಟು ಹೆಚ್ಚಾಗಿ ಹಾನಿಯನ್ನು ಉಂಟು ಮಾಡೋದಿಲ್ಲ. ಇದು ಕೂಡ ಸರಿ ಇದೆ. ಆಮೇಲೆ HFCಗಳು ಜಾಗತಿಕ ತಾಪಮಾನವನ್ನು ಉಂಟು ಮಾಡೋದಿಲ್ಲ. ಇದು ತಪ್ಪಿದೆ. ಯಾಕಂದರೆ HFCಗಳು ಜಾಗತಿಕ ತಾಪಮಾನವನ್ನು ಉಂಟು ಮಾಡ್ತವೆ.
ಏನು ಮಾಡ್ತಾವೆ, ಜಾಗತಿಕ ತಾಪಮಾನವನ್ನು ಉಂಟು ಮಾಡ್ತಾವೆ. ಹಾಗಾದ್ರೆ ಕೊಟ್ಟಂಥ ಆಪ್ಷನ್ಗಳಲ್ಲಿ ಎ ಮತ್ತು ಬಿ ಮಾತ್ರ ಸರಿ. ಕೊಟ್ಟಂಥ ಆಪ್ಷನ್ಗಳಲ್ಲಿ ಎ ಮತ್ತು ಬಿ ಮಾತ್ರ ಏನು ಸರಿ. ಹೌದಾ. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಕ್ವಶನ್ ನಂಬರ್ 22. 2017-18 ಬಜೆಟ್ ಭಾಷಣದಲ್ಲಿ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಯವರು ರಾಜ್ಯದಲ್ಲಿ ಹೊಸ ವೃಕ್ಷ ಉದ್ಯಾನವನಗಳನ್ನು ಈ ಯಾವ ಖ್ಯಾತ ಸಾಮಾಜಿಕ ಚೇತನದ ಹೆಸರಿನಲ್ಲಿ ಪ್ರಾರಂಭಿಸುವುದಾಗಿ ಘೋಷಿಸಿದ್ರು? ಯಾರ ಹೆಸರಿನಲ್ಲಪ್ಪ ಅಂದರೆ 2017-18 ಸಾಲು ಮರದ ತಿಮ್ಮಕ್ಕ. ಯಾಕಂದರೆ ಸಾಲು ಮರದ ತಿಮ್ಮಕ್ಕ ಸಾವಿರಾರು ಮರಗಳನ್ನು ನೆಟ್ಟು ಬೆಳೆಸಿ ಪೋಷಿಸಿ, ಹೌದಾ, ತಮ್ಮದೇ ಆದ ಪಾತ್ರವನ್ನು ನಿರ್ವಹಿಸಿದ್ದಾರೆ ಉದ್ಯಾನವನಗಳನ್ನು ಬೆಳೆಸೋದ್ರಲ್ಲಿ ಅಥವಾ ಗಿಡಗಳನ್ನು ಬೆಳೆಸೋದ್ರಲ್ಲಿ. ಅದಕ್ಕೆ ಆ ಚೇತನದ ಹೆಸರಿನಲ್ಲಿ ಒಂದು ಯೋಜನೆಯನ್ನು ಪ್ರಾರಂಭಿಸಲಿಕ್ಕೆ ರಾಜ್ಯ ಸರ್ಕಾರ ಯೋಜಿಸಿದೆ. ಅದು ಯಾವುದಂತ ಅಂದರೆ ಹೊಸ ವೃಕ್ಷ ಉದ್ಯಾನವನಗಳನ್ನು ಸ್ಥಾಪಿಸುವುದು. ಹೌದಾ. ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಕ್ವಶನ್ ನಂಬರ್ ಏನಪ್ಪ ಅಂದರೆ 23-24. ಕ್ವಶನ್ ನಂಬರ್ 23-24 ಒಂದು ಏನಪ್ಪ ಅಂದರೆ ಕ್ವಶನ್ ಪೇಪರಲ್ಲಿ ಒಂದು ಟ್ಯಾಬ್ಯುಲರ್ ಕಾಲಮನ್ನು ಕೊಟ್ಟಿದ್ದಾರೆ. ಬ್ಯಾಟ್ರಿಗೆ ಸಂಬಂಧಪಟ್ಟಂತೆ ಯಾವ ವರ್ಷದಲ್ಲಿ ಎಷ್ಟು ಬ್ಯಾಟ್ರಿಗಳು ಬಳಕೆಯಾಗಿದ್ದು ಅನ್ನೋದಕ್ಕೆ ಅದನ್ನು ಡಾಟಾ ನೋಡ್ಕೊಂಡು ನಾವೇನು ಮಾಡಬೇಕಾಗಿದೆ, ಆನ್ಸರ್ ಮಾಡಬೇಕಾಗಿದೆ. ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಅನ್ನೋಂಥ ದೃಷ್ಟಿಯಿಂದ ಆ ಎರಡೂ ಕ್ವಶನ್ಗಳನ್ನು ಸ್ಕಿಪ್ ಮಾಡಿದ್ದೀನಿ. 25th ಕ್ವಶನ್ ಏನಾಗಬೇಕಾಗಿತ್ತು ಅಂದರೆ ನಾನು ಕ್ಯಾಪ್ಚರ್ ಮಾಡಬೇಕಾಗಿತ್ತು. ಆದರೆ ಸಿಂಪಲ್ಲಾಗಿ ಅದರ ಆನ್ಸರನ್ನು ಹೇಳುವಂಥ ಕೆಲಸ ಮಾಡ್ತೀನಿ. ಕರ್ನಾಟಕ ಸರ್ಕಾರವು ಇವರ ಅಧ್ಯಕ್ಷತೆಯಲ್ಲಿ 6ನೇ ವೇತನ ಆಯೋಗವನ್ನು ನೇಮಿಸಿತು. ಯಾರ ಅಧ್ಯಕ್ಷತೆಯಲ್ಲಿ 6ನೇ ವೇತನ ಆಯೋಗವನ್ನು ಆರಂಭಿಸ್ತಪ್ಪ ಅಂದರೆ ಎಮ್.ಆರ್. ಶ್ರೀನಿವಾಸ್ ಮೂರ್ತಿ. ಇನ್ನು ಕ್ವಶನ್ ನಂಬರ್ 26-27, ಹೌದಾ, ಇವು ಎರಡೂ ಕೂಡ ಏನಿದಾವಪ್ಪ ಅಂದರೆ ಒಂದು ಸ್ತಂಭಾಲೇಖವನ್ನು ಕೊಟ್ಟಿದ್ದಾರೆ. ಆ ಸ್ತಂಭಾಲೇಖವನ್ನು ನೋಡಿಕೊಂಡು ಏನಪ್ಪ ಅಂದರೆ ಯಾವ ವರ್ಷ ಎಷ್ಟು ಬಜೆಟ್ ಖರ್ಚಾಗಿದೆ ಅನ್ನೋದನ್ನು ಆಮದು ಮತ್ತು ರಫ್ತುಗಳಿಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ನು ಕೊಟ್ಟಿದ್ದಾರೆ. ಹಾಗಾದರೆ ಅದನ್ನು ಎರಡು ಕ್ವಶನ್ಸು ಏನು ನಾವು ಸ್ತಂಭಾಲೇಖವನ್ನು ನೋಡಿ ಆನ್ಸರ್ ಮಾಡಬೇಕಾಗಿರೋದ್ರಿಂದ ಆ ಎರಡು ಕ್ವಶನ್ಸ್ಗಳನ್ನು ಸ್ಕಿಪ್ ಮಾಡಿ ಡೈರೆಕ್ಟಾಗಿ ನಾನು 28th ಕ್ವಶನ್ ನಂಬರನ್ನು ಇಲ್ಲಿ ಹಾಕುವಂಥ ಕೆಲಸ ಮಾಡಿದ್ದೀನಿ. ಕ್ವಶನ್ ನಂಬರ್ 28. ಕರ್ನಾಟಕದ ಕೆಳಕಂಡ ವಿಶಿಷ್ಟ ವ್ಯಕ್ತಿಗಳೊಡನೆ ಅವರ ಕ್ಷೇತ್ರ, ವೃತ್ತಿ, ಅವರ ಜನ್ಮಸ್ಥಳವು ಸರಿಯಾಗಿ ಹೇಳಲಾಗಿರುವುದು. ಯಾರ ಬಗ್ಗೆ ಸರಿಯಾಗಿ ಹೇಳಲಾಗಿರುವುದು ಅಂತ ಕೇಳಿದ್ದಾರೆ. ಹಾಗಾದರೆ BM ಹೆಗಡೆ, ಹೌದಾ, BM ಹೆಗಡೆ ದಕ್ಷಿಣ ಕನ್ನಡ ವೈದ್ಯಕೀಯ ವಿಜ್ಞಾನಿ. ಇದು ಏನಿದೆಯಪ್ಪ ಅಂದರೆ ಸರಿಯಾಗಿದೆ. ಇದು ಏನಾಗಿದೆ ಅಂದರೆ ಅವರ ಏನಪ್ಪ ಅಂದರೆ ವೃತ್ತಿ ಮತ್ತು ಜನ್ಮಸ್ಥಳದೊಂದಿಗೆ ಸರಿಯಾಗಿ ಹೊಂದಾಣಿಕೆ ಆಗ್ತದೆ. BM ಹೆಗಡೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನಿಸಿದವರಂತವರು ವೈದ್ಯಕೀಯ ವಿಜ್ಞಾನಿ. ವೃತ್ತಿಯಿಂದ ಇವರೊಬ್ಬರೇನು ವೈದ್ಯಕೀಯ ವಿಜ್ಞಾನಿ. ಇದು ಏನಾಗಿದೆ ಅಂದರೆ ಸರಿಯಾಗಿ ಹೇಳಲಾಗಿದೆ. ಉಳಿದ 3 ಆಪ್ಷನ್ಗಳು BV ಶ್ರೀಕಂಠನ್, CR ರಾವ್, ಆಮೇಲೆ ರಾಜಾರಾಮಣ್ಣ, ಇವರ ಬಗ್ಗೆ ಸರಿಯಾಗಿ ಹೇಳಲಾಗಿಲ್ಲ. ಹಾಗಾದರೆ ಅವ್ರ ಬಗ್ಗೆ ಒಂದು ಸ್ವಲ್ಪ ನೋಡುವಂಥ ಕೆಲಸ ಮಾಡೋಣ. ಹೌದಾ. BV ಶ್ರೀಕಂಠನ್ನವರು ಏನಪ್ಪ ಅಂದರೆ ಒಬ್ಬ ಆಸ್ಟ್ರೋಫಿಸಿಸ್ಟ್, ಖಗೋಳ ವಿಜ್ಞಾನಿ. ಅದಾದ ನಂತರ CR ರಾವ್ ಅವರು ಹೌದಾ ಒಬ್ಬರು ಮ್ಯಾಥಮೆಟಿಕಲ್ ಏನಪ್ಪ ಅಂದರೆ ಮ್ಯಾಥಮೆಟಿಷಿಯನ್ ಅಂತ ಹೇಳ್ಬೋದು. ಇವರೊಬ್ಬರು ಯಾರು CR ರಾವ್ ಅವರು. ಹೌದಾ. ಆಮೇಲೆ CR ರಾವ್ ಅವ್ರ ಜೊತೆ ಇನ್ನೊಬ್ಬರನ್ನ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಯಾರು? CNR ರಾವ್ ಅವರು ಭಾರತೀಯ ರಸಾಯನಶಾಸ್ತ್ರಜ್ಞ. ಆಮೇಲೆ ಏನಪ್ಪ ಅಂದರೆ ಸಾಲಿಡ್ ಸ್ಟೇಟ್ ಆಫ್ ಫಿಸಿಕ್ಸ್, ಆಟಮ್ ಸ್ಟ್ರಕ್ಚರು ಮತ್ತು ಸ್ಟೇಟನ್ನು ಸ್ಟಡಿ ಮಾಡಿದಂಥವ್ರು. ಸಾಲಿಡ್ ಸ್ಟೇಟ್ ಆಫ್ ಆಟಮ್, ಹೌದಾ, ಆಟಮ್ ಸ್ಟೇಟ್ ಮತ್ತು ಸ್ಟ್ರಕ್ಚರನ್ನು ಸ್ಟಡಿ ಮಾಡಿದವರು ಯಾರಪ್ಪ ಅಂದರೆ CNR ರಾವ್ ಅವರು. ಹೌದಾ. ಆಮೇಲೆ ಹೋಮಿ ಜಹಂಗೀರ್ ಬಾಬಾ ಅಂತ ಇರೋದ್ರಲ್ಲ, ಅವರ ಕೈ ಕೆಳಗೆ ಕಲ್ತಿನಂಥವ್ರು. ಆಮೇಲೆ 1600 ರಿಸರ್ಚ್ ಪೇಪರನ್ನು ವಿವಿಧ ವಿಜ್ಞಾನ ಜರ್ನಲ್ಗಳಲ್ಲಿ ಪ್ರಕಟಿಸಿದಂಥವರು. ಹೌದಾ. ಆಮೇಲೆ 51 ಬುಕ್ಗಳಲ್ಲಿ ಅವು ಏನಾಗಿದೆ ಅಂದರೆ ಪಬ್ಲಿಷ್ ಆಗಿದೆ. ಆಮೇಲೆ ಏನಪ್ಪ ಅಂದರೆ ಇವರಿಗೆ 60ಕ್ಕಿಂತ ಹೆಚ್ಚು ಯೂನಿವರ್ಸಿಟಿಗಳು, ಯಾರಿಗೆ? CNR ರಾವ್ ಅವರಿಗೆ 60ಕ್ಕಿಂತ ಹೆಚ್ಚು ಯೂನಿವರ್ಸಿಟಿಗಳು ಏನು ಮಾಡಿದಾವೆ ಅಂದರೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿದಾವೆ. ಅದಕ್ಕೆ CR ರಾವ್ ಮತ್ತು CNR ರಾವ್ ಅವ್ರ ಜೊತೆ ಕನ್ಫ್ಯೂಷನ್ ಬೇಡ. CR ರಾವ್ ಅವರು ಒಬ್ಬರು ಮ್ಯಾಥಮೆಟಿಷಿಯನ್ನು, ಆಮೇಲೆ CNR ರಾವ್ ಅವರು ಒಬ್ಬರು ಕೆಮಿಸ್ಟು. ಹೌದಾ. ಅವ್ರ ಕೆಲಸಗಳನ್ನು ಹೇಳಿದೆ. ಇನ್ನು ರಾಜಾರಾಮಣ್ಣ ಒಬ್ಬರು ಏನಪ್ಪ ಅಂದರೆ ಫಿಸಿಸಿಸ್ಟು, ಭೌತಶಾಸ್ತ್ರಜ್ಞ. ಹೌದಾ. ಆಮೇಲೆ ಭಾರತದಲ್ಲಿ ನಡೆದಂತಹ ಏನು ಅಣುವಿನ ಅನುಸಂಧಾನ ಅಂದರೆ ಏನು, ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ಸ್ ಏನಿತ್ತಲ್ಲ, ಹೌದಾ, ನ್ಯೂಕ್ಲಿಯರ್ ಪ್ರೋಗ್ರಾಮ್ಸ್ ಏನಿತ್ತಲ್ಲ, ಹೌದಾ, ಡಾಕ್ಟರ್ APJ ಅಬ್ದುಲ್ ಕಲಾಮು, ಆಮೇಲೆ ಡಾಕ್ಟರ್ ಹೋಮಿ
ಜಹಾಂಗೀರ್ ಬಾಬಾ ಇಂಥವರೆಲ್ಲ ಏನಪ್ಪ ಅಂದರೆ ಭಾರತದ ನ್ಯೂಕ್ಲಿಯರ್ ಪ್ರೋಗ್ರಾಮ್ಗೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹೌದಾ, ರಾಜಾರಾಮಣ್ಣ ಕೂಡ ಏನಪ್ಪ ಅಂದರೆ ಅವ್ರದ್ದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಯಾವುದಕ್ಕೆ? ಭಾರತದ ನ್ಯೂಕ್ಲಿಯರ್ ಪ್ರೋಗ್ರಾಮ್ಗಳಿಗೆ. ಹೌದಾ, ನಾವು ಕೂಡ ಏನಪ್ಪ ಅಂದರೆ ಪ್ರಬಲವಾಗಿದ್ದೀವಿ. ಪೋಖ್ರಾನ್ನಲ್ಲಿ ಅಣುಬಾಂಬನ್ನು ಸ್ಫೋಟಿಸೋದ್ರ ಮೂಲಕ ನಾವು ಸಾಬೀತುಪಡಿಸಿದ್ದೀವಿ. ಹಾಗಾದರೆ ನಮ್ಮಲ್ಲೂ ಅಣು ಬಾಂಬ್ಗಳಿದಾವೆ ಅನ್ನೋದನ್ನು ಜಗತ್ತಿಗೆ ತೋರಿಸ್ಕೊಡ್ಲಿಕ್ಕೆ ಈ ಎಲ್ಲ ವಿಜ್ಞಾನಿಗಳು ಮಹನೀಯರು ಕಾರಣ. ಅದಕ್ಕೆ ನಾನು ವೃತ್ತಿಯನ್ನು BV ಶ್ರೀಕಂಠನ್ ಅವ್ರದ್ದು, CR ರಾವ್ ಅವ್ರದ್ದು, CNR ರಾವ್ ಅವ್ರದ್ದು, ರಾಜಾರಾಮಣ್ಣ ಅವ್ರದ್ದು ವೃತ್ತಿಯನ್ನು ಹೇಳುವಂಥ ಕೆಲಸ ಮಾಡಿದೆ. ಹೌದಾ, ಊರುಗಳು ಮ್ಯಾಚ್ ಆಗ್ತಾ ಇದ್ದಲ್ಲ. ಕ್ವಶನ್ ನಂಬರ್ 29, 30, 31, 32, 33, 34 ಇವುಗಳೆಲ್ಲ ಏನಪ್ಪ ಅಂದರೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ಕ್ವಶನ್ಗಳಿದ್ದಾವೆ. ಅದಕ್ಕೆ ಅವುಗಳನ್ನು ಸ್ಕಿಪ್ ಮಾಡುವಂಥ ಕೆಲಸ ಮಾಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ನಂಬರ್ 35. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಸಮೀಪ ತುಂಗಾ ನದಿಯಲ್ಲಿ ಇತ್ತೀಚೆಗೆ ಸಂಶೋಧಿಸಲ್ಪಟ್ಟ ಮೀನಿನ ಹೊಸ ಪ್ರಭೇದಗಳ ಹೆಸರು. ಮೀನಿನ ಹೊಸ ಪ್ರಭೇದಗಳ ಹೆಸರು ಯಾವುದು ಅಂತ ಕೇಳ್ತಾರೆ. ಹಾಗಾದರೆ ಮೀನಿನ ಹೊಸ ಪ್ರಭೇದದ ಹೆಸರು ಯಾವುದಪ್ಪ ಅಂದರೆ ಪೇಥಿಯಾ ಸ್ಟ್ರೈಟಾ. ಪೇಥಿಯಾ ಸ್ಟ್ರೈಟಾ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಸಮೀಪ ತುಂಗಾ ನದಿಯಲ್ಲೇ ಇತ್ತೀಚೆಗೆ ಸಂಶೋಧಿಸಲ್ಪಟ್ಟ ಮೀನಿನ ಹೊಸ ಪ್ರಭೇದಗಳ ಹೆಸರು ಯಾವುದಪ್ಪ ಅಂದರೆ ಪೇಥಿಯಾ ಸ್ಟ್ರೈಟಾ. ಹಾಗಾದರೆ ಈ ಕ್ವಶನ್ಗೆ ಸಂಬಂಧಪಟ್ಟಂತೆ 2020ರಲ್ಲಿ 503 ಹೊಸ ಪ್ರಭೇದಗಳನ್ನು ಪತ್ತೆ ಹಚ್ಚಲಾಗಿದೆ. 503 ಹೊಸ ಪ್ರಭೇದಗಳ ಜೀವಿಗಳನ್ನು ಪತ್ತೆ ಹಚ್ಚಲಾಗಿದೆ. 2021ರಲ್ಲಿ ಮೊಟ್ಟ ಮೊದಲನೇದಿಗೆ ಟ್ರ್ಯಾಪ್ಜಾ ಆ್ಯಂಟ್ ಅಂತ ಬರ್ತದೆ. ಹೌದಾ, ಇಕ್ವೆಡಾರ್ನಲ್ಲಿ. ಹೌದಾ, ಎಲೆ ಯೂನಿವರ್ಸಿಟಿಯ ವಿಜ್ಞಾನಿ ಯಾರಪ್ಪ ಅಂದರೆ ಡೌಗ್ಲಾಸ್ ಬೋಹರ್. ಎಲೆ ಯೂನಿವರ್ಸಿಟಿಯ ಡೌಗ್ಲಾಸ್ ಬೋಹರ್ ಅನ್ನೋರು ಹೌದಾ ಮೊಟ್ಟ ಮೊದಲು 2021 ಮೊಟ್ಟ ಮೊದಲ ಪ್ರಭೇದವನ್ನು ಕಂಡುಹಿಡಿದಿದ್ದಾರೆ. ಹೌದಾ, ಇನ್ನು ಕ್ವಶನ್ ನಂಬರ್ 36. ಗಡಿಯಾರದ ಲೋಲಕದಲ್ಲಿ ಅಧಿಕ ಭಾರವಾದ ಬಿಂದು ರಾಶಿ ಇದ್ದು ಅದನ್ನು ರಾಶಿರಹಿತ ದಾರದಿಂದ ಕಟ್ಟಲಾಗಿದೆ. ಅದು ವೇಗವಾಗಿ ಆಂದೋಲನಗೊಂಡು ಗಡಿಯಾರ ವೇಗವಾಗಿ ಸಾಗುತ್ತಿದೆ. ಕೆಳಗಿನ ಯಾವ ಆಯ್ಕೆಗಳನ್ನು ಆರಿಸಿ ಆಂದೋಲನದ ವೇಗ ತಗ್ಗಿಸಬಹುದು? ಅವುಗಳನ್ನ ಯಾವ ಆಯ್ಕೆಯನ್ನು ಆರಿಸೋದ್ರ ಮೂಲಕ ಆಂದೋಲನದ ವೇಗ ಏನು ಹೆಚ್ಚಾಗೈತಲ್ಲ, ಯಾವಾಗ ವೇಗ ಹೆಚ್ಚಾಗ್ತದೆ? ದಾರದ ಉದ್ದ ಕಡಿಮೆ ಇದ್ದಾಗ ವೇಗ ಹೆಚ್ಚಾಗ್ತದೆ. ಹಾಗಾದ್ರೆ ದಾರದ ಉದ್ದವನ್ನು ಹೆಚ್ಚಿಸೋ ಮೂಲಕ ಆಂದೋಲನದ ವೇಗವನ್ನು ತಗ್ಗಿಸಬಹುದು. ದಾರದ ಉದ್ದವನ್ನು ಹೆಚ್ಚಿಸೋ ಮೂಲಕ ಆಂದೋಲನದ ವೇಗ ಹೆಚ್ಚು ಟೈಮ್ ತೊಗೊಳ್ತದೋ ಅವಾಗ ಆಂದೋಲನ ಆಗಲಿಕ್ಕೆ. ಆಂದೋಲನದ ವೇಗವನ್ನು ಏನು ಮಾಡ್ಬೋದು ಅಂದರೆ ತಗ್ಗಿಸಬಹುದು. ಹೌದಾ, ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋಣ. ನಂಬರ್ 37. ಕರ್ನಾಟಕದಲ್ಲಿನ ಹೆಣ್ಣು ಮಕ್ಕಳ ಭಾಗ್ಯಲಕ್ಷ್ಮಿ ಯೋಜನೆ ಕುರಿತಂತೆ ಈ ಕೆಳಗಿನ ಯಾವ ಹೇಳಿಕೆಯೂ ಸರಿಯಲ್ಲ. ಈ ಯೋಜನೆಯ ಗುರಿ ಅಂದರೆ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಲ್ಲಿ ಹೆಣ್ಣು ಮಕ್ಕಳ ಜನನದ ವೃದ್ಧಿ ಮತ್ತು ಸಾಮಾನ್ಯವಾಗಿ ಸಮಾಜದಲ್ಲಿ ಮತ್ತು ನಿರ್ದಿಷ್ಟವಾಗಿ ಕುಟುಂಬದಲ್ಲಿ ಹೆಣ್ಣು ಮಗುವಿನ ಸ್ಥಾನದ ಏರಿಕೆ. ಆಪ್ಷನ್ 1. ಇನ್ನು ಎರಡನೇದು ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬದ ಒಂದೇ ಹೆಣ್ಣು ಮಗುವಿಗೆ ಮಾತ್ರ ಯೋಜನೆ ಇರುವುದು. ಆಪ್ಷನ್ 3. ಹೆಣ್ಣು ಮಗು ಬಾಲಕಾರ್ಮಿಕಳಾಗಿರತಕ್ಕದ್ದಲ್ಲ. ಆಪ್ಷನ್ 4. ಮೇಲಿನ ಯಾವುದೂ ಅಲ್ಲ. ಏನು ಕೇಳಿದಾರಪ್ಪ ಅಂದರೆ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳ ಭಾಗ್ಯಲಕ್ಷ್ಮಿ ಯೋಜನೆ ಕುರಿತಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಿಲ್ಲ ಅಂತ ಕೇಳಿದ್ದಾರೆ. ಹಾಗಾದರೆ ಆಪ್ಷನ್ 1 ಹೇಳಿಕೆ ಸರಿ ಇದೆ. ಅದು ಯಾಕಂದರೆ ಈ ಯೋಜನೆ ಗುರಿ ಏನಪ್ಪ ಅಂದರೆ ಬಡತನದ ರೇಖೆಗಿಂತ ಕೆಳಗಿರುವಂಥ ಕುಟುಂಬಗಳಲ್ಲಿ ಹೆಣ್ಣು ಮಕ್ಕಳ ಜನನದ ವೃದ್ಧಿ ಮತ್ತು ಸಾಮಾನ್ಯವಾಗಿ ಸಮಾಜದಲ್ಲಿ ಮತ್ತು ನಿರ್ದಿಷ್ಟವಾಗಿ ಕುಟುಂಬದಲ್ಲಿ ಹೆಣ್ಣು ಮಗುವಿನ ಸ್ಥಾನದ ಏರಿಕೆ. ಇದು ಸರಿ ಇದೆ. ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬದ ಒಂದೇ ಹೆಣ್ಣು ಮಗುವಿಗೆ ಮಾತ್ರ ಯೋಜನೆ ಇರುವುದು ಅಲ್ಲ. ಹೌದಾ, ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬದ 2 ಹೆಣ್ಣು ಮಕ್ಕಳಿಗೆ ಈ ಯೋಜನೆ ಅನ್ವಯಿಸ್ತದೆ. ಎಷ್ಟು? 2 ಹೆಣ್ಮಕ್ಕಳಿಗೆ ಈ ಯೋಜನೆ ಅನ್ವಯಿಸ್ತದೆ. ಆಮೇಲೆ 3ನೇ ಆಪ್ಷನ್ ಕೂಡ ಸರಿ ಇದೆ. ಹೆಣ್ಣು ಮಗು ಬಾಲಕಾರ್ಮಿಕಳಾಗಿರತಕ್ಕದ್ದಲ್ಲ. 4ನೇ ಆಪ್ಷನ್ ಅಂತೂ ನಮಗೆ ಸಂಬಂಧ ಪಡದೇ ಇರೋದು. ಅದಕ್ಕೆ ಆಪ್ಷನ್ 2 ಏನಪ್ಪ ಅಂದರೆ ಕೊಟ್ಟಂಥವುಗಳಲ್ಲಿ ತಪ್ಪಾಗಿದೆ. ಒಂದೇ ಹೆಣ್ಮಗು ಅಂತ ಕೊಟ್ಟಿದ್ದಾರೆ. ಇಲ್ಲ, 2 ಹೆಣ್ಣು ಮಕ್ಕಳಿಗೆ ಇದು ಈ ಯೋಜನೆ ಏನಾಗ್ತದೆ ಅಂದರೆ ಅನ್ವಯಿಸ್ತದೆ. ಹೌದಾ, ಕ್ವಶನ್ ನಂಬರ್ 38 ಏನಾಗಿತ್ತಪ್ಪ ಅಂದರೆ 2017-18 ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿತ್ತು. ಏನಪ್ಪ ಅಂದರೆ ದುರ್ಬಲ ವರ್ಗಗಳ ಬೆಂಬಲಕ್ಕೆ ಕರ್ನಾಟಕ ಸರ್ಕಾರ ಪ್ರತಿ ವ್ಯಕ್ತಿ ಅಕ್ಕಿಯ ಪ್ರಮಾಣ ಎಷ್ಟು ಹೆಚ್ಚಿಸಿದೆ ಅಂತ 5ರಿಂದ 7 kg ಹೆಚ್ಚಿಸಿದೆ. ಆದರೆ ಮತ್ತೀಗ ನಾರ್ಮಲಾಗಿ ಮತ್ತೆ 5 kg ಬಂದಿದೆ. ನಿಮ್ಮನ್ನು ಕನ್ಫ್ಯೂಷನ್ ಮಾಡುವಂಥ ಕೆಲಸ ಬೇಡ ಅಂತ ನಾನು ಕ್ವಶನನ್ನು ಆ್ಯಡ್ ಮಾಡುವಂಥ ಕೆಲಸ ಮಾಡಿಲ್ಲ. ಕ್ವಶನ್ ನಂಬರ್ 38 ಆಯಿತು. ಕ್ವಶನ್ ನಂಬರ್ 39 ದಿಕ್ಕಿಗೆ ಸಂಬಂಧಪಟ್ಟಂಥ ಒಂದು ಮೆಂಟಲ್ ಎಬಿಲಿಟಿ ಕ್ವಶನ್ ಇತ್ತು. ಅದಕ್ಕೆ ಅದನ್ನು ಸ್ಕಿಪ್ ಮಾಡಿದ್ದೀನಿ. ಇನ್ನು ಕ್ವಶನ್ ನಂಬರ್ 40 ಗ್ರಾಫಿನ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಗ್ರಾಫಿನ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ನೋಡ್ರಿ. ಇತರ ಯಾವುದೇ ತಿಳಿದಿರುವ ವಸ್ತುವಿಗಿಂತಲೂ ಗ್ರಾಫಿನ್ ಕೊಠಡಿಯ ಉಷ್ಣತೆಯಲ್ಲಿ ವಿದ್ಯುತ್ ಶಕ್ತಿಯನ್ನು ವೇಗವಾಗಿ ಪ್ರವಹಿಸುತ್ತದೆ.
ಗ್ರಾಫೀನ್ ಎಂಬುದು ಕಾರ್ಬನ್ನ ಸ್ಫಟಿಕಾಕೃತಿಯ ಹರಳು ರಚನೆಯ ಒಂದು ಬಹುರೂಪವಾಗಿದ್ದು ಇದು ಆಯಾಮಗಳ ಗುಣಲಕ್ಷಣಗಳೊಂದಿಗಿರುತ್ತದೆ. ಇನ್ನು ಮೂರನೇ ಆಪ್ಷನ್ ಏನಿದೆ, ಇದು ಉಷ್ಣದ ಕೆಟ್ಟ ಉತ್ತಮವಲ್ಲದ ವಾಹಕವಾಗಿದೆ. ಕೊಟ್ಟಂಥ ಆಪ್ಷನ್ಗಳಲ್ಲಿ ಎ ಬಿ ಸಿ ಯಾವ ಸರಿ ಇದಾವ ಅಂತ ಕೇಳಿದಾರೆ. ನಿಮ್ಗೆ ಗೊತ್ತಿರಲಿ, ಗ್ರಾಫೀನು ಪೈ ಇಲೆಕ್ಟ್ರಾನ್ಗಳನ್ನ ಹೊಂದಿರ್ತದೆ, ಹೌದಾ. ಆಮೇಲೆ ಪೈ ಇಲೆಕ್ಟ್ರಾನ್ಗಳು ಯಾವತ್ತೂ ಫ್ರೀ ಆಗಿರ್ತಾವೆ. ಹಾಗಾದರೆ ಇಲೆಕ್ಟ್ರಾನ್ಗಳು ಫ್ರೀ ಆಗಿರೋದ್ರಿಂದ ಅವು ಉತ್ತಮ ವಿದ್ಯುತ್ ವಾಹಕಗಳಾಗಿ ವರ್ತಿಸ್ತಾವೆ. ಪೈ ಇಲೆಕ್ಟ್ರಾನ್ಗಳು ಸ್ವತಂತ್ರವಾಗಿರೋದ್ರಿಂದ ಉತ್ತಮ ವಿದ್ಯುತ್ ವಾಹಕಗಳಾಗಿ ವರ್ತಿಸ್ತಾವೆ. ಹಾಗಾದರೆ ಆಪ್ಷನ್ ಎ ಸರಿ. ಇತರ ಯಾವುದೇ ತಿಳಿದಿರುವ ವಸ್ತುವಿಗಿಂತಲೂ ಗ್ರಾಫೀನ್ ಕೊಠಡಿಯ ಉಷ್ಣತೆಯಲ್ಲಿ ವಿದ್ಯುತ್ ಶಕ್ತಿಯನ್ನು ವೇಗವಾಗಿ ಪ್ರವಹಿಸುತ್ತದೆ. ಇದು ಸರಿ ಇದೆ. ಇನ್ನು ಆಪ್ಷನ್ ಬಿ, ಗ್ರಾಫೀನ್ ಎಂಬುದು ಕಾರ್ಬನ್ನ ಸ್ಫಟಿಕಾಕೃತಿಯ ಹರಳು ರಚನೆಯ ಒಂದು ಬಹುರೂಪವಾಗಿದ್ದು ಇದು ದ್ವಿಆಯಾಮ ಗುಣಲಕ್ಷಣಗಳನ್ನು ಹೊಂದಿರ್ತದೆ. ಇದು ಕೂಡ ಸರಿ ಇದೆ. ಗ್ರಾಫೀನು ದ್ವಿಆಯಾಮದ ಗುಣಲಕ್ಷಣವನ್ನು ಹೊಂದಿರ್ತದೆ, ಪುಲ್ರಿನು ತ್ರಿಆಯಾಮದ ಗುಣಲಕ್ಷಣವನ್ನು ಹೊಂದಿರ್ತದೆ, ಹೌದಾ. ಹಾಗಾದರೆ ಬಿನು ಸರಿ ಇದೆ. ಆಮೇಲೆ ಆಪ್ಷನ್ ಸಿ, ಇದು ಉಷ್ಣದ ಕೆಟ್ಟ ವಾಹಕವಾಗಿದೆ, ಉತ್ತಮವಲ್ಲದ ವಾಹಕವಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲ, ಇದು ತಪ್ಪು. ಇದು ಏನೋ ಮೊದಲನೇ ಆಪ್ಷನ್ನು ಮತ್ತು ಎರಡನೇ ಆಪ್ಷನ್ ಸರಿ ಇದ್ದಾವೆ, ಮೂರನೇ ಆಪ್ಷನ್ ತಪ್ಪು. ಯಾಕಪ್ಪ ಅಂದರೆ ನಾನು ಫ್ರೀ ಆದಂಥ ಪೈ ಇಲೆಕ್ಟ್ರಾನ್ಗಳಿರ್ತಾವೆ. ಈ ಇಲೆಕ್ಟ್ರಾನ್ಗಳು ಟೆಂಪ್ರೇಚರ್ ಹೆಚ್ಚಾದಂತೆ ಹೆಚ್ಚು ಮೂವ್ ಆಗ್ತಾವೆ. ಟೆಂಪ್ರೇಚರ್ ಹೆಚ್ಚಾದಂತೆ ಹೆಚ್ಚು ಮೂವ್ ಆಗೋದ್ರಿಂದ ಉತ್ತಮ ಉಷ್ಣವಾಹಕಗಳಾಗಿ ವರ್ತಿಸ್ತವೆ. ಉತ್ತಮ ಉಷ್ಣವಾಹಕಗಳಾಗಿ ಏನಾಗ್ತವೆ, ವರ್ತಿಸ್ತವೆ. ಸ್ವತಂತ್ರವಾಗಿ ಚಲಿಸುತ್ತಿರುವಂಥ ಪೈ ಇಲೆಕ್ಟ್ರಾನ್ಗಳು ಉಷ್ಣತೆ ಹೆಚ್ಚಾದಂತೆ ಹೆಚ್ಚು ವೇಗವಾಗಿ ಚಲಿಸ್ತವೆ. ಹೆಚ್ಚು ವೇಗವಾಗಿ ಚಲಿಸೋದ್ರಿಂದ ಉಷ್ಣ ಪ್ರವಾಹನೂ ಉಂಟಾಗ್ತದೆ. ಎಲ್ಲಿ? ಗ್ರಾಫೀನ್ಗಳಲ್ಲಿ. ಹಾಗಾದರೆ ಆಪ್ಷನ್ ಸಿ ತಪ್ಪಿದೆ. ಹಾಗಾದರೆ ಎ ಮತ್ತು ಬಿ ಸರಿಯಾಗಿದೆ. ಸರಿಯಾದದ್ದು ಯಾವುದು ಅಂತ ಹೇಳ್ತಿದ್ರೆ ಆಪ್ಷನ್ 1 ಎ ಬಿ ಮಾತ್ರ ಸರಿ. ಎ ಬಿ ಮಾತ್ರ ಸರಿ. ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನು ನೋಡುವಂಥ, ಮೆಕ್ಕೆಜೋಳ ತಂತ್ರಜ್ಞಾನ ಉದ್ಯಾನವನವು ಕರ್ನಾಟಕದ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಸ್ಥಾಪನೆ ಆಗುವುದು? ಎಲ್ಲಿಪ್ಪ ಅಂದರೆ ಆಲ್ರೆಡಿ ಆಗಿದೆ. ಎಲ್ಲಿಪ್ಪ ಅಂದರೆ ರಾಣೆಬೆನ್ನೂರಿನಲ್ಲಿ. ಎಲ್ಲಿ? ರಾಣೆಬೆನ್ನೂರಿನಲ್ಲಿ. ಇದು ಏನಪ್ಪ ಅಂದರೆ ಈಗ ಪ್ರಚಲಿತವಾಗಿ ಹೆಚ್ಚು ಮಹತ್ವವನ್ನು ಪಡ್ಕೊಳ್ತದೆ. ಯಾಕಂದರೆ ಕರ್ನಾಟಕದ ಬೇರೆ ಬೇರೆ ಸ್ಥಳಗಳಲ್ಲಿ, ಹೌದಾ, ನಾವು ಬೇರೆ ಬೇರೆ ರೈಸ್ ಪಾರ್ಕನ್ನು, ಬೇರೆ ಬೇರೆ ಪಾರ್ಕ್ಗಳನ್ನು ಸ್ಥಾಪಿಸಿದ್ದೀವಿ. ಒಂದು ಸ್ವಲ್ಪ ಅವುಗಳ ಕಡೆ ಗಮನ ಹರಿಸುವಂಥ ಕೆಲಸ ಮಾಡಿರಿ. ಆಹಾರ ಸಂಸ್ಕರಣಾ ಘಟಕ ಅಥವಾ ಫುಡ್ ಪ್ರೊಸೆಸಿಂಗ್ ಪಾರ್ಕ್ ಅಂತ ನಾವು ತುಮಕೂರಿನಲ್ಲಿ ಸ್ಥಾಪಿಸಿದ್ದೀವಿ. ರೈಸ್ ಪಾರ್ಕ್ ಎಲ್ಲಿದೆಪ್ಪ ಅಂದರೆ ಕಾರಟಗಿ, ಗಂಗಾವತಿಯ ಕಾರಟಗಿಯಲ್ಲಿದೆ. ಹಿಂಗೆ ಬೇರೆ ಬೇರೆ ಪಾರ್ಕ್ಗಳು ಬರ್ತಾವೆ. ಆ ಪಾರ್ಕ್ಗಳನ್ನು ಒಂದು ಸ್ವಲ್ಪ ಕರ್ನಾಟಕದಲ್ಲಿ ಸ್ಥಾಪನೆ ಆಗಿರುವಂಥ ಪಾರ್ಕ್ಗಳನ್ನು ನೋಡುವಂಥ ಕೆಲಸ ಮಾಡಿರಿ, ಹೌದಾ. ನೆಕ್ಸ್ಟ್ ಕ್ವಶನ್ ನೋಡೋಣ. ನಂಬರ್ 42, ಅಕ್ಕಿಯಲ್ಲಿನ ಖೈರ್ ಎಂಬ ರೋಗಕ್ಕೆ ಕಾರಣವಾಗುವುದು ಇದರ ಕೊರತೆಯಿಂದ. ಅಕ್ಕಿಯಲ್ಲಿನ ಖೈರ್ ಅನ್ನೋ ರೋಗ ಕಾರಣವಾಗುವುದು ಯಾವುದ್ರ ಕೊರತೆಯಿಂದಪ್ಪ ಅಂದರೆ ಸತುವಿನಿಂದ. ಯಾವುದ್ರ ಕೊರತೆಯಿಂದ? ಸತುವಿನಿಂದ. ನೆಕ್ಸ್ಟ್ ಕ್ವಶನ್ ಡಿಸ್ಕಸ್. ಕರ್ನಾಟಕದ ಕೃಷಿ ಬೆಲೆ ಆಯೋಗ ಕುರಿತಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆಪ್ಷನ್ ಎ, ಕರ್ನಾಟಕದಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳ ಉತ್ಪಾದನೆ, ಮಾರುಕಟ್ಟೆ ಮತ್ತು ಬೆಲೆಗಳ ಎಲ್ಲ ಅಂಶಗಳನ್ನು ನೋಡಿಕೊಳ್ಳುವ ಸಲಹಾಕಾಯವಾಗಿದೆ. ಹೌದು, ಇದು ಸರಿ ಇದೆ. ಬಿ, ಕೃಷಿ ಸಚಿವರು ಆಯೋಗದ ಪದನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ. ಇದು ಬಿ ಆಪ್ಷನ್. ಸಿ ಆಪ್ಷನ್, ಆಯೋಗದ ಅವಧಿಯು 5 ವರ್ಷಗಳು. ಹೌದಾ. ಎ ಬಿ ಸಿ ಕೇಳಿಗೇನೋ ಈ ಮೇಲಿನ ಹೇಳಿಕೆಗಳಲ್ಲಿ ಯಾವ್ದು ಸರಿ ಅಂತ ಕೇಳ್ತಾರೆ. ಹಾಗಾದರೆ ನಾನು ಈಗಾಗಲೇ ಹೇಳಿದೆ ಆಪ್ಷನ್ ಎ ಏನಪ್ಪ ಅಂದರೆ ಕರ್ನಾಟಕದಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳ ಉತ್ಪಾದನೆ, ಮಾರುಕಟ್ಟೆ, ಬೆಲೆಗಳ ಎಲ್ಲ ಅಂಶಗಳನ್ನು ನೋಡಿಕೊಡುವ ಸಲಹಾಕಾಯವಾಗಿದೆ. ಯಾವುದು? ಕರ್ನಾಟಕ ಕೃಷಿ ಬೆಲೆ ಆಯೋಗ. ಹೌದಾ. ಕೃಷಿ ಸಚಿವರು ಈ ಆಯೋಗದ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ಇದು ತಪ್ಪು. ಹೌದಾ. ಕೃಷಿ ಸಚಿವರು ಇದರ ಪದನಿಮಿತ್ತ ಅಧ್ಯಕ್ಷರಾಗಿರೋದಿಲ್ಲ. ಹೌದಾ. ಇದೊಂದು ಆಯೋಗ, ಇದಕ್ಕೆ ಮುಖ್ಯಸ್ಥರನ್ನು ನೇಮಿಸಲಾಗ್ತದೆ. ಹೌದಾ. ಹಾಗಾದರೆ ಇದನ್ನು ನಾವು ಏನೋ KAPC ಅಂತ ಕರಿತೀವಿ, ಕರ್ನಾಟಕ ಅಗ್ರಿಕಲ್ಚರಲ್ ಪ್ರೈಸ್ ಕಮಿಷನ್. ಕರ್ನಾಟಕ ಅಗ್ರಿಕಲ್ಚರಲ್ ಪ್ರೈಸ್ ಕಮಿಷನ್. ಸದ್ಯ ಇದರ ಅಧ್ಯಕ್ಷರು ಯಾರ್ದಾರಪ್ಪ ಅಂದರೆ ಹನುಮಗೌಡ ಬೆಳಗುರ್ಕಿ ಅನ್ನೋರು ಇದರ ಅಧ್ಯಕ್ಷರಿದ್ದಾರೆ, ಕೃಷಿ ಸಚಿವರಲ್ಲ. ಆಮೇಲೆ ಆಪ್ಷನ್ ಸಿ, ಇದರ ಆಯೋಗದ ಅವಧಿ 5 ವರ್ಷಗಳನ್ನು ಕೊಟ್ಟಿದ್ದಾರೆ. ಇಲ್ಲ, ಈ ಆಯೋಗದ ಅವಧಿ ಕೇವಲ 3 ವರ್ಷಗಳು. ಈ ಆಯೋಗದ ಅವಧಿ ಎಷ್ಟು? 3 ವರ್ಷಗಳು. ಹಾಗಾದರೆ ಆಪ್ಷನ್ ಬಿ ಮತ್ತು ಸಿ ಇನ್ನೂ ತಪ್ಪಾಗಿದ್ದಾವೆ. ಆಪ್ಷನ್ ಎ ಮಾತ್ರ ಸರಿಯಾಗಿದೆ. ಹಂಗಾರೆ ಕೊಟ್ಟಂಥ ಆಪ್ಷನ್ಗಳಲ್ಲಿ ಆಪ್ಷನ್ ಎ ಮಾತ್ರ ಸರಿ. ಆಪ್ಷನ್ ಎ ಮಾತ್ರ ಸರಿ. ನಂಬರ್ 44, ಈ ಕೆಳಗಿನ ಯಾವ ಸ್ಥಳದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅರ್ಥಶಾಸ್ತ್ರದ ಶಾಲೆಗಾಗಿ ಶ್ರೀ ಪ್ರಣವ್ ಮುಖರ್ಜಿಯವರು ಅಡಿಗಲ್ಲನ್ನು ಹಾಕಿದರು? ಹೌದಾ. ಪ್ರಣವ್ ಮುಖರ್ಜಿಯವರು ಅಡಿಗಲ್ಲನ್ನು ಎಲ್ಲಿ ಹಾಕಿದ್ರಪ್ಪ ಅಂದರೆ ಬೆಂಗಳೂರಿನಲ್ಲಿ. ಪ್ರಣವ್ ಮುಖರ್ಜಿಯವರು ಅಡಿಗಲ್ಲನ್ನು ಎಲ್ಲಿ ಹಾಕಿದ್ರು? ಬೆಂಗಳೂರಿನಲ್ಲಿ. ಹೌದಾ. ಇದನ್ನು ಡಾಕ್ಟರ್ BR ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಯೂನಿವರ್ಸಿಟಿ ಅಂತ ಕರಿತೀವಿ ನಾವು. ಡಾಕ್ಟರ್ BR ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಯೂನಿವರ್ಸಿಟಿ ಅಂತ ಕರಿತೀವಿ, ಅಥವಾ ಬೇಸ್ ಯೂನಿವರ್ಸಿಟಿ ಅಂತ ಕರಿತೀವಿ. BASE ಬೇಸ್
ಯೂನಿವರ್ಸಿಟಿ ಅಂತ ಕರಿತೀವಿ. ಸದ್ಯದ ಇದರ ಉಪಕುಲಪತಿಗಳು ವೈಸ್ ಚಾನ್ಸಲರ್, ಸದ್ಯದ ಇದರ ಉಪಕುಲಪತಿಗಳು ವೈಸ್ ಚಾನ್ಸಲರ್ ಯಾರ್ದಾರಪ್ಪ ಅಂದರೆ ಎನ್ ಆರ್ ಭಾನುಮೂರ್ತಿ, ಎನ್ ಆರ್ ಭಾನುಮೂರ್ತಿ. ಹೌದಾ. ನೆಕ್ಸ್ಟ್ ಕ್ವಶನ್ ನಂಬರ್ 45. ಕರ್ನಾಟಕ ಸರ್ಕಾರವು ರಾಜ್ಯದಲ್ಲಿನ ಅಸಂಘಟಿತ ಕೆಲಸಗಾರರಿಗಾಗಿ ಅಧಿಕೃತವಾಗಿ ಏಕಗವಾಕ್ಷಿ ಸೇವಾ ಕೇಂದ್ರಗಳನ್ನು SWSC ಚಾಲನೆಗೊಳಿಸಿದೆ. ಈ ಪರಿಕಲ್ಪನೆಯನ್ನು ಕೆಳಗಿನ ಯಾವುದರೊಂದಿಗೆ ಜಂಟಿಯಾಗಿ ಅಭಿವೃದ್ಧಿಗೊಳಿಸಲ್ಪಟ್ಟಿದೆ ಅಂತ ಕೇಳಿದ್ದಾರೆ. ಕೆಳಗಿನ ಯಾವ ಸಂಸ್ಥೆಯೊಂದಿಗೆ ಈ ಜಂಟಿಯಾಗಿ ಈ ಕಾರ್ಯವನ್ನು ಏನಪ್ಪ ಅಂದರೆ ಜಾರಿಗೆ ತರಲಾಗಿದೆ. ಹೌದಾ. SWSC ಅಂದರೆ ಸಿಂಗಲ್ ವಿಂಡೋ ಸರ್ವಿಸ್ ಸೆಂಟರ್ ಅಂತ, ಸಿಂಗಲ್ ವಿಂಡೋ ಸರ್ವಿಸ್ ಸೆಂಟರ್ ಅಂತ. ಇದನ್ನು ಲೇಬರ್ ಕಾರ್ಮಿಕ ಇಲಾಖೆ ಮತ್ತು ಜರ್ಮನಿಯ ಫೆಡರಲ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟು ಮತ್ತು ಗಿಸ್ ಹೌದಾ ಈ ಸಂಸ್ಥೆಗಳ ಸಹಭಾಗಿತ್ವದೊಂದಿಗೆ ಜಾರಿಗೆ ತರಲಾಗಿದೆ. ಯಾವುದನ್ನು SWSC ಸಿಂಗಲ್ ವಿಂಡೋ ಸರ್ವಿಸ್ ಸೆಂಟರ್. ಹೌದಾ. ಉಳಿದ ಆಪ್ಷನ್ಗಳನ್ನು ನೋಡುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಏನಪ್ಪ ಅಂದರೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತದ ಪ್ರಥಮ POPSK ಪೋಸ್ಟ್ ಆಫೀಸ್ ಪಾಸ್ಪೋರ್ಟ್ ಸೇವಾ ಕೇಂದ್ರವು ಮೈಸೂರಿನಲ್ಲಿ ತೆರೆಯಲ್ಪಟ್ಟಿತು. ಆಪ್ಷನ್ ಬಿ, ಕೇಂದ್ರ ಸಚಿವರಾದ ಶ್ರೀ ಅನಂತಕುಮಾರ್ ಭಾರತದ ಪ್ರಥಮ POPSK ಯನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿದರು. ಹಾಗಾದರೆ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ? ಮೇಲಿನ ಹೇಳಿಕೆಗಳಲ್ಲಿ ಎರಡೂ ಸರಿ. ಹೌದಾ. ಆಪ್ಷನ್ ಎ ಏನಿದೆಯಲ್ಲ, ಭಾರತದ ಪ್ರಥಮ POPSK ಪೋಸ್ಟ್ ಆಫೀಸ್ ಪಾಸ್ಪೋರ್ಟ್ ಸೇವಾ ಕೇಂದ್ರ ಎಲ್ಲಿ ತೆರೆಯಲ್ಪಟ್ಟಿತ್ತು ಅಂದರೆ ಮೈಸೂರಿನಲ್ಲಿ ತೆರೆಯಲ್ಪಟ್ಟಿತ್ತು, ಇದು ಸರಿ ಇದೆ. ಅದಾದ ನಂತರ ಏನಪ್ಪ ಅಂದರೆ ಕೇಂದ್ರ ಸಚಿವರಾದಂತಹ ಶ್ರೀ ಅನಂತಕುಮಾರ್ ಅವರು ಭಾರತದ ಮೊದಲ POPSK ಯನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿದ್ರು. ಎಲ್ಪ ಅಂದರೆ ಮೈಸೂರಿನಲ್ಲಿ. ಹೌದಾ. ಹಾಗಾದರೆ ಇವು ಎರಡೂ ಏನಪ್ಪ ಅಂದರೆ ಸರಿ ಇದಾವ. ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಎರಡೂ ಸರಿ. ಹಾಗಾದರೆ ಪಾಸ್ಪೋರ್ಟ್ ಸೇವಾ ಕೇಂದ್ರ ಮತ್ತು POPSK ಪೋಸ್ಟ್ ಆಫೀಸ್ ಪಾಸ್ಪೋರ್ಟ್ ಸೇವಾ ಕೇಂದ್ರ ಅಂತ ಎರಡು ಕೇಂದ್ರಗಳು ಬರ್ತಾವೆ. ಪಾಸ್ಪೋರ್ಟ್ ಸೇವಾ ಕೇಂದ್ರವನ್ನು ಮೇ 2010 ಪ್ರಾರಂಭಿಸಲಾಗಿತ್ತು. POPSKಯನ್ನು ಏನೋ ಪೋಸ್ಟ್ ಆಫೀಸ್ ಪಾಸ್ಪೋರ್ಟ್ ಸೇವಾ ಕೇಂದ್ರವನ್ನು ಜನವರಿ 2017 ಪ್ರಾರಂಭಿಸಲಾಗಿದೆ. ಹಾಗಾದರೆ ಎ ಬಿ ಎರಡೂ ಸರಿ ಅಂತ ಹೇಳಿದೆ. ಆಪ್ಷನ್ ಎ ಮತ್ತು ಬಿ ಎರಡೂ ಸರಿ. ಇನ್ನು ಕ್ವಶನ್ ನಂಬರ್ 47. ನಗರಾಭಿವೃದ್ಧಿ ಸಚಿವಾಲಯದಿಂದ ನಡೆದ 2017 ಸ್ವಚ್ಛ ಸರ್ವೇಕ್ಷಣದಲ್ಲಿ ಕರ್ನಾಟಕದ ಯಾವ ನಗರವು ಅಗ್ರ 10ರಲ್ಲಿ ಒಂದು ಸ್ಥಾನವನ್ನು ಗಳಿಸಿತು? ಅಗ್ರ 10ರಲ್ಲಿ ಒಂದು ಸ್ಥಾನವನ್ನು ಗಳಿಸಿದಂಥ ನಗರ ಯಾವುದಪ್ಪ ಅಂದರೆ ಮೈಸೂರು. ಹೌದಾ. 2017 ಅಗ್ರ 10ರಲ್ಲಿ ಒಂದು ಸ್ಥಾನವನ್ನು ಪಡೆದಂಥ ಸಂಸ್ಥೆ ಯಾವುದಪ್ಪ ಅಂದರೆ ಮೈಸೂರು. ಹಾಗಾದರೆ 2018 ಇದು 2017 ಆಯಿತು. ನಮಗೆ ವೆರಿ ಇಂಪಾರ್ಟೆಂಟ್ ಆಗೋದು ರೀಸೆಂಟ್ ಆಗಿದ್ದು 2018 ಹೌದಾ. ಪ್ರಥಮ ಸ್ಥಾನವನ್ನು ಗಳಿಸಿದಂಥ ನಗರ ಇಂದೋರು, ದ್ವಿತೀಯ ಸ್ಥಾನವನ್ನು ಗಳಿಸಿದಂಥ ನಗರ ಭೋಪಾಲು, ತೃತೀಯ ಸ್ಥಾನವನ್ನು ಗಳಿಸಿದಂಥ ನಗರ ಚಂಡೀಗಢ. 2018 ಕೂಡ ಮೈಸೂರು ನಗರ ಟಾಪ್ 10ರಲ್ಲಿ ಒಂದು ಸ್ಥಾನವನ್ನು ಗಳಿಸಿತ್ತು, 8ನೇ ಸ್ಥಾನವನ್ನು ಗಳಿಸಿತ್ತು. 2018 ಮೈಸೂರು ನಗರ ಏನಾಗಿತ್ತು? 8ನೇ ಸ್ಥಾನವನ್ನು ಗಳಿಸಿತ್ತು. ಹೌದಾ. ಇನ್ನು 2019 ಸ್ವಚ್ಛ ಸರ್ವೇಕ್ಷಣ ಹೌದಾ, ಅದರಲ್ಲೂ ಕೂಡ ಪ್ರಥಮ ಸ್ಥಾನವನ್ನು ಇಂದೋರ್ ಪಡ್ಕೊಂಡಿದೆ, ಮಧ್ಯಪ್ರದೇಶದಲ್ಲಿರೋದು. ದ್ವಿತೀಯ ಸ್ಥಾನವನ್ನು ಸೂರತ್ ಪಡ್ಕೊಂಡಿದೆ, ಗುಜರಾತ್ನಲ್ಲಿರೋದು. ಆಮೇಲೆ ತೃತೀಯ ಸ್ಥಾನವನ್ನು ನ್ಯೂ ಮುಂಬೈ, ಮಹಾರಾಷ್ಟ್ರದಲ್ಲಿರೋದು. ಹೌದಾ. ನವಿ ಮುಂಬೈ ಅಂತ ಕರಿತೀವಿ, ಮಹಾರಾಷ್ಟ್ರದ ರಾಜ್ಯದಲ್ಲಿದೆ, ಅದು ಪಡ್ಕೊಂಡಿದೆ. 2019 ಏನಪ್ಪ ಅಂದರೆ ಮೈಸೂರು 5ನೇ ಸ್ಥಾನವನ್ನು ಪಡ್ಕೊಂಡಿದೆ. 2019 2017 ಪಡ್ಕೊಂಡಿದೆ ಅಂತ ಹೇಳಿದೆ. 2018 8ನೇ ಸ್ಥಾನವನ್ನು ಪಡ್ಕೊಂಡಿದೆ ಅಂತ ಹೇಳಿದೆ. 2019 5ನೇ ಸ್ಥಾನವನ್ನು ಪಡ್ಕೊಂಡಿದೆ ಅಂತ ಹೇಳಿದೆ. ಇನ್ನು 2020 2020 ಪ್ರಥಮ ಸ್ಥಾನವನ್ನು ಅಂಬಿಕಾಪುರ, ದ್ವಿತೀಯ ಸ್ಥಾನವನ್ನು ಮೈಸೂರು. ನೋಡ್ರಿ ಸ್ಥಾನ ಏರಿಕೆ ಆಗ್ತಾ ಇದೆ. ಫಸ್ಟ್ ಯಾವಾಗ ಸರ್ವೇಕ್ಷಣೆ ನಡೆದಿತ್ತು ಅವಾಗ ಮೈಸೂರು ಫಸ್ಟ್ ಇದರಲ್ಲಿತ್ತು. ಮತ್ತು ಈಗ 2020 ಅದೇ 2021 ಇನ್ನೂ ಬಿಡುಗಡೆ ಆಗಬೇಕು. 2020 ಮೈಸೂರು ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದೆ. ಫಸ್ಟ್ ಅಂಬಿಕಾಪುರ, ದ್ವಿತೀಯ ಸ್ಥಾನ ಮೈಸೂರು, ತೃತೀಯ ಸ್ಥಾನ ನ್ಯೂ ಡೆಲ್ಲಿ, NMDC ಅಂತ ಕರಿತೀವಿ ಅದನ್ನು, ಅದು ಪಡ್ಕೊಂಡಿದೆ. ಹಾಗಾದರೆ ಹೆಚ್ಚು ಕಡಿಮೆ ಸ್ವಚ್ಛ ಸರ್ವೇಕ್ಷಣೆ ಪ್ರಾರಂಭವಾದಾಗಿನಿಂದ ಉತ್ತಮ ರ್ಯಾಂಕನ್ನು ಪಡ್ಕೊಳ್ತಾ ಬರ್ತಾ ಇದೆ. ಯಾವುದು? ಮೈಸೂರು ನಗರ. ಮೈಸೂರು ನಗರ ಹೌದಾ. ಸ್ವಚ್ಛ ಸರ್ವೇಕ್ಷಣದಲ್ಲಿ ಕ್ಲೀನ್ ಸಿಟಿ ಅಂತ ಕರಿತೀವಿ ನಾವು. ಸ್ವಚ್ಛ ನಗರ ಅಗ್ರ 10ರಲ್ಲಿ ಸ್ಥಾನ ಪಡೆದಂಥ ನಗರಗಳಲ್ಲಿ ಮೈಸೂರು. ಕ್ವಶನ್ ನಂಬರ್ 49. ಕರ್ನಾಟಕ ರಾಜ್ಯದ ಪೌರ ಕಾರ್ಮಿಕರ ಗೃಹ ಭಾಗ್ಯ ಯೋಜನೆಯಡಿ ಪೌರ ಕಾರ್ಮಿಕರು ನಿರ್ಮಾಣ ವೆಚ್ಚದ ಶೇಕಡ ಎಷ್ಟನ್ನು ಭರಿಸಬೇಕಾಗ್ತದೋ? ಹೌದಾ. ನಿರ್ಮಾಣ ವೆಚ್ಚದ ಶೇಕಡ 20% ಪೌರ ಕಾರ್ಮಿಕರು ಏನು ಮಾಡಬೇಕಾಗ್ತದೆ ಅಂದರೆ ಭರಿಸಬೇಕಾಗ್ತದೆ. ಹೌದಾ. ನೆಕ್ಸ್ಟ್ 50.
ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಕುಡಿಯುವ ನೀರಿನಲ್ಲಿ ಅನುಮತಿಸಲಾದ ಪಿ ಎಚ್ ಮೌಲ್ಯದ ವ್ಯಾಪ್ತಿ. ಹೌದಾ, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್, ಅದನ್ನು ಬಿಸ್ ಅಂತ ಕರಿತೀವಿ. ಹೌದಾ, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಕುಡಿಯುವ ನೀರಿನಲ್ಲಿ ಅನುಮತಿಸಲಾದ ಪಿ ಎಚ್ ಮೌಲ್ಯ ಎಷ್ಟಪ್ಪ ಅಂದರೆ, ಹೌದಾ, 6.5ರಿಂದ 8.5. ನಿಮ್ಗೆ ಈಗಾಗಲೇ ಗುರ್ತಿದೆ ಏನು, 0ಯಿಂದ 6.9ರವರೆಗೆ. ಹೌದಾ, ಏನಾದರೂ ಪಿ ಎಚ್ ಇದ್ದರೆ ಅದನ್ನು ನಾವು ಆಮ್ಲ ಅಂತ ಕರಿತೀವಿ. ಅದನ್ನ ಏನು ಕರಿತೀವಿ, ಆಮ್ಲ. 7 ಇದ್ದರೆ ಅದರ ಪಿ ಎಚ್ ತಟಸ್ಥವಾಗಿರ್ತದೆ. ಆಮೇಲೆ 7.1ರಿಂದ 14ರವರೆಗೆ ಇದ್ದರೆ ಅದನ್ನು ನಾವು ಪ್ರತ್ಯಾಮ್ಲ ಅಂತ ಕರಿತೀವಿ. ಈ ರೀತಿಯಾಗಿ ಪಿ ಎಚ್ 0ಯಿಂದ 14ರವರೆಗೆ ನಾವು ಡಿಟೆಕ್ಟ್ ಮಾಡ್ತೀವಿ. ಆ ಪಿ ಎಚ್ಚಲ್ಲಿ 6.5ರಿಂದ 8.5 ಅಂದ್ರೇನು, ಸ್ವಲ್ಪ ಆಮ್ಲೀಯ ಪ್ರಮಾಣದ ನೀರಿನಿಂದ ಸ್ವಲ್ಪ ಪ್ರತ್ಯಾಮ್ಲೀಯ ಪ್ರಮಾಣದವರೆಗೂ ಏನಾಗ್ತದೆ ಅಂದರೆ ನಾವು ಕುಡಿಲಿಕ್ಕೆ ಯೋಗ್ಯವಾದ ನೀರು. ನಿಮ್ಗೆ ಗುರ್ತಿರಲಿ, ನಮ್ಮ ದೇಹ ಆರೋಗ್ಯಯುತವಾಗಿ ಕೆಲಸ ಮಾಡಬೇಕಂದ್ರೆ ನಮ್ಮ ದೇಹ ಆಮ್ಲೀಯವಾಗಿರಬಾರ್ದು, ಪ್ರತ್ಯಾಮ್ಲೀಯವಾಗಿಯೂ ಇರಬಾರ್ದು. ಅದು ಹೆಚ್ಚು ಕಡಿಮೆ ತಟಸ್ಥವಾಗಿರಬೇಕು. ಇನ್ ಆ್ಯಂಡ್ ಅರೌಂಡ್ 7 ನಮ್ಮ ದೇಹ ಕಾರ್ಯನಿರ್ವಹಿಸ್ತದೆ. ನಾವು ಕುಡಿಯುವಂಥ ನೀರು ಇನ್ ಆ್ಯಂಡ್ ಅರೌಂಡ್ 7 ಇದ್ದರೆ, 6.5 ಅಂದರೆ ಒಂದು ಸ್ವಲ್ಪ ಹೆಚ್ಚು ಆಮ್ಲೀಯವಾಗಿದೆ ಅಂತ ಅರ್ಥ, 8.5 ಅಂದರೆ ಒಂದು ಸ್ವಲ್ಪ ಹೆಚ್ಚು ಪ್ರತ್ಯಾಮ್ಲೀಯವಾಗಿದೆ ಅಂತ ಅರ್ಥ ಅಲ್ಲ. ಹೌದಾ, ನಿಯರ್ಲಿ 7 ಇರುವಂಥ ನೀರನ್ನು, ನಿಯರ್ಲಿ 7 ಇರುವಂಥ ಎಲ್ಲ ತರಕಾರಿಗಳನ್ನು, ಆಹಾರ ಪದಾರ್ಥಗಳನ್ನು ಸೇವಿಸೋದ್ರಿಂದ ನಾವು ಆರೋಗ್ಯಯುತವಾಗಿರಲಿಕ್ಕೆ ಸಾಧ್ಯ ಇದೆ. ನಮ್ಮ ದೇಹನೂ, ನಮ್ಮ ರಕ್ತ ಕೂಡ, ನಮ್ಮ ದೇಹ ಏನಪ್ಪ ಅಂದರೆ ಆದಷ್ಟು ತಟಸ್ಥ ಸ್ಥಿತಿಯಲ್ಲೇ ಇನ್ ಆ್ಯಂಡ್ ಅರೌಂಡ್ 7ದಲ್ಲೇ ಕೆಲಸ ಮಾಡಲಿಕ್ಕೆ ಇಚ್ಛೆ ಪಡ್ತದೆ. ನಾವು ಆರೋಗ್ಯಯುತವಾಗಿ ಇರ್ತೀವಿ ಇನ್ ಆ್ಯಂಡ್ ಅರೌಂಡ್ 7 ಇದ್ದರೆ. ಹೌದಾ, ಅದಕ್ಕೆ ಇದು ಇಂಪಾರ್ಟೆಂಟು. ಇಷ್ಟು ಏನಪ್ಪ ಅಂದರೆ ನಾನು ಎತ್ಕೊಂಡಂಥ ಪ್ರಶ್ನೆ ಪತ್ರಿಕೆ ಮೊದಲ 50 ಕ್ವಶನ್ಗಳು, ಅವುಗಳಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಸ್ಕಿಪ್ ಮಾಡುವಂಥ ಕೆಲಸ ಮಾಡಿದೆ. ಯಾಕಂದರೆ ಅವು ಏನೋ ಆಲೇಖಗಳಿಗೆ ಸಂಬಂಧಪಟ್ಟದ್ದು, ಗ್ರಾಫ್ಗಳಿಗೆ ಸಂಬಂಧಪಟ್ಟದ್ದು, ಅಥವಾ ಏನೋ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ಕೆಲವು ಕ್ವಶನ್ಸ್ ಇದ್ವು. ಅವುಗಳನ್ನು ನೀವು ಬಿಡಿಸುವಂಥ ಕೆಲಸ ಮಾಡ್ತೀರಾ ಅಂತ ತಿಳ್ಕೊಂಡು ನಾನು ಅವುಗಳನ್ನು ಸ್ಕಿಪ್ ಮಾಡುವಂಥ ಕೆಲಸ ಮಾಡಿದ್ದೀನಿ. ಮುಂದೆ 51ರಿಂದ 100 ಪ್ರಶ್ನೆಗಳು. ಹೌದಾ, ನಾಳೆ ಏನು ಮಾಡ್ತೀನಿ ಅಂದರೆ ಬಿಡಿಸಿ ಹಾಕುವಂಥ ಕೆಲಸ ಮಾಡ್ತೀನಿ. ಹೌದಾ, ನಿಮಗೆ ಈ ವಿಡಿಯೋಗಳನ್ನು ಒಂದು ಸಲ ನೀವು ನೋಡಿದ ತಕ್ಷಣ ನಿಮ್ಗೆ ಏನಾಗ್ತದೆ ಅಂದರೆ ಒಂದು ಸ್ವಲ್ಪ ಅದ್ರ ಬಗ್ಗೆ ಜ್ಞಾನ ಸಿಗ್ತದೆ ಅಂತ ತಿಳ್ಕೊಳ್ತೀನಿ. ಆಮೇಲೆ ಅದಕ್ಕೆ ಅದರ ಸುತ್ತಮುತ್ತಲಿರುವಂಥ ಕೆಲವು ಇನ್ಫಾರ್ಮೇಷನ್ಗಳನ್ನು ಕೊಡುವಂಥ ಕೆಲಸ ಮಾಡಿದ್ದೀನಿ. ಅದು ಹೆಲ್ಪ್ಫುಲ್ ಆಗ್ತದೆ ಅಂತ ತಿಳ್ಕೊಂಡಿದ್ದೀನಿ. ಹೌದಾ, ಆದಷ್ಟು ಇಂಥ ವಿಡಿಯೋಗಳನ್ನು ನೋಡಿರಿ, ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಹೆಲ್ಪ್ಫುಲ್ ಆಗ್ತದೆ. ಅದರಲ್ಲೂ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ PC, PSI, ಹೌದಾ, ಆಮೇಲೆ ಗ್ರೂಪ್ C, ಆಮೇಲೆ SD ಈಗಂತೂ ತುಂಬಾ ಹೆಲ್ಪ್ಫುಲ್ ಆಗ್ತದೆ. ಯಾಕಂದರೆ ಈ ಕ್ವಶನ್ ಪೇಪರ್ಗಳಲ್ಲಿ ಒಂದಷ್ಟು ಪ್ರಶ್ನೆಗಳು ಯಥಾವತ್ತಾಗಿ ಬರುವಂಥ ಸಾಧ್ಯತೆ ಇರ್ತದೆ. ಆಮೇಲೆ ಇದ್ರ ಜೊತೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಒಂದು ಸ್ವಲ್ಪ ಸೈಡ್ ಹಿಂಟ್ಗಳನ್ನು ಕೊಡ್ತಾ ಇದ್ದೀನಿ. ಅದಕ್ಕೆ ಸಹ ಸಂಬಂಧೀಕರಿಸಿ ಅಭ್ಯಾಸ ಮಾಡೋದ್ರಿಂದ ಹೆಚ್ಚು ನಮಗೆ ಲಾಭ ಆಗ್ತದೆ ಅಂತ ತಿಳ್ಕೊಂಡು ನಾನು ಈ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವಂಥ ಕೆಲಸ ಮಾಡ್ತಾಯಿದ್ದೀನಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಪಾಸ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.